ಸರ್ ನಮಸ್ತೆ. ಸರ್ ನಮಸ್ಕಾರ. ಆರೋಗ್ಯನಾ ಸರ್? ಆರೋಗ್ಯ. ನೀವು? ಫೈನ್ ಸರ್. ಸರ್ ಈಗ ಅದೊಂದೇ ಈಗ ಅದೇ ಪ್ರಮುಖ ಆಗ್ಬಿಟ್ಟಿದೆ. ಆರಂಭ ಮಾಡೋಣ. ಯಾರು ಅವನೇನು ಬರ್ತಾನೋ ಇಲ್ವೋ. ಮಲಂ ಶರೀರಸ್ಯ ವೈದ್ಯಕೇನ ಯೋಪಾಕರೋತ್ತಮವರಂ ಮುನೀನಾಂ ಓದ್ಲಾ? ಸರಿ. ಅಥ ಯೋಗಾನುಶಾಸನಂ ಯೋಗಶ್ಚಿತ್ತವೃತ್ತಿನಿರೋಧಃ ತದಾ ದ್ರಷ್ಟುಃ ಸ್ವರೂಪೇ ಅವಸ್ಥಾನಂ ವೃತ್ತಿಸಾರೋಪ್ಯಮಿತರತ್ರ ವೃತ್ತಯಃ ಪಂಚತಯ್ಯಃ ಕ್ಲಿಷ್ಟಾಕ್ಲಿಷ್ಟಾಃ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಯಃ ಪ್ರತ್ಯಕ್ಷ ಅನುಮಾನ ಆಗಮಾಃ ಪ್ರಮಾಣಾನಿ ವಿಪರ್ಯಯೋ ಮಿಥ್ಯಾಜ್ಞಾನ ಮತದ್ರೋವ ಪ್ರತಿಷ್ಠಂ ಶಬ್ದಾಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪಃ ಅಭಾವ ಪ್ರತ್ಯಯಾಲಂಬನ ವೃತ್ತಿರ್ನಿದ್ರಾ ಅನುಭೂತ ವಿಷಯ ಸಂಪ್ರಮೋಷ ಸ್ಮೃತಿಃ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧಃ ತತ್ರ ಸ್ಥಿತೋ ಯತ್ನೋ ಅಭ್ಯಾಸಃ ಸತು ದೀರ್ಘಕಾಲಾನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿಃ ದೃಷ್ಟಾನುಶ್ರವಿಕ ವಿಷಯ ವಿತೃಷ್ಣಸ್ಯ ವಶೀಕಾರ ಸಂಜ್ಞಾ ವೈರಾಗ್ಯಂ ತತ್ಪರಂ ಪುರುಷಖ್ಯಾತಿರ್ ಗುಣವೈತೃಷ್ಣ್ಯಂ ವಿತರ್ಕ ವಿಚಾರ ಆನಂದ ಅಸ್ಮಿತ ರೂಪಾನುಗಮಾತ್ ಸಂಪ್ರಜ್ಞಾತಃ ವಿರಾಮ ಪ್ರತ್ಯಯಾಭ್ಯಾಸ ಪೂರ್ವಃ ಸಂಸ್ಕಾರಶೇಷೋನ್ಯಃ ಭವ ಪ್ರತ್ಯಯೋ ವಿದೇಹ ಪ್ರಕೃತಿಲಯಾನಾಂ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೇಷಾಂ ತೀವ್ರ ಸಂವೇಗನಾಮಾಸನ್ನಃ ಮೃದು ಮಧ್ಯಾದಿ ಮಾತ್ರತ್ವಾತ್ ತತೋಪಿ ವಿಶೇಷಃ ಈಶ್ವರ ಪ್ರಣಿಧಾನಾದ್ವಾ ಕ್ಲೇಶ ಕರ್ಮ ವಿಪಾಕಾಶಯ್ಯೇರ್ ಅಪರಾಮೃಷ್ಟಃ ಪುರುಷ ವಿಶೇಷ ಈಶ್ವರಃ ತತ್ರ ನಿರತಿಶಯಂ ಸರ್ವಜ್ಞಬೀಜಂ ಸ ಪೂರ್ವೇಷಾಮಪಿ ಗುರುಃ ಕಾಲೇನಾನವಚ್ಛೇದಾತ್ ತಸ್ಯ ವಾಚಕಃ ಪ್ರಣವಃ ತಜ್ಜಸ್ತವ ತದರ್ಥಭಾವನಂ ತತಃ ತಜ್ಜಸ್ತವ ತದರ್ಥಭಾವನಂ ತತಃ ಪ್ರತ್ಯಕ್ಷೇತನ ಅಧಿಗಮೋ ಅಪ್ಯಂತರಾಯಾಭಾವಶ್ಚ ವ್ಯಾಧಿಸ್ತ್ಯಾನ ಸಂಶಯ ಪ್ರಮಾದ ಆಲಸ್ಯ ಅವಿರತಿ ಭ್ರಾಂತಿದರ್ಶನ ಅಲಬ್ಧಭೂಮಿಕತ್ವಾನ್ ಅನವಸ್ಥಿತತ್ವಾನಿ ಚಿತ್ತವಿಕ್ಷೇಪಾಸ್ತೆ ಅಂತರಾಯಾಃ ದುಃಖ ದೌರ್ಮನಸ್ಯಾಂಗಮೇ ಜಯತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪ ಸಹ ಭುವಃ ತತ್ಪ್ರತಿಷೇಧಾರ್ಥ ಏಕತತ್ವಾಭ್ಯಾಸಃ ಮೈತ್ರೀಕರಣಾಮುದಿತ ಉಪೇಕ್ಷಾಣಾಂ ಸುಖ ದುಃಖ ಪುಣ್ಯ ವಿಷಯಾಣಾಂ ಭಾವನಾತಶ್ಚಿತ್ರಪ್ರಸಾದನಂ ಪ್ರಚ್ಛರ್ಧನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ವಿಷಯವತಿ ವಾ ಪ್ರವೃತ್ತಿರುತ್ಪನ್ನ ಮನಸಃ ಸ್ಥಿತಿನಿಬಂಧಿನಿ ವಿಶೋಕಾ ವಾ ಜ್ಯೋತಿಷ್ಮತಿ वीतराग विषयं वा चित्तं स्वप्ननिद्राज्ञानालम्बनं वा यथाविमत ध्यानाद्वा परममहत्त्वान्तोऽस्य वशीकारः क्षीणवृत्तेरभिजातस्येव ग्राह्येषु तत्सदञ्जनता समापत्तिः तत्र शब्दार्थज्ञानविकल्पैः संकीर्णा सविकर्ता समापत्तिः
स्मृतिपरिशुद्धौ स्वरूपशून्ये वार्था मात्र निर्भास निर्वितर्क एतयैव सविचारा निर्विचारा च सूक्ष्मविषया व्याख्याता सूक्ष्मविषयत्वं वसानं ता एव स बीजसमाधिः निर्विचारवैशाराध्ये अध्यात्मप्रसादः ऋतंभरा तत्र प्रज्ञा श्रुतानुमाना प्रज्ञाभ्याम् विशेषार्थात्वात् तज्जः संस्कारोऽन्यसंस्कारप्रतिबन्धी तस्यापि निरोधे सर्वनिरोधान् निर्बीजः समाधिः. ನಿನ್ನೆಯ ಚರ್ಚಾ ಸಂದರ್ಭದಲ್ಲಿ ನಾವು ಯೋಗ ಅಂತರಾಯಗಳು, ಯೋಗ ಮಲಗಳು ಅಥವಾ ಯೋಗ ಪ್ರತಿಪಕ್ಷಗಳು, ಚಿತ್ತ ವಿಕ್ಷೇಪಗಳ 9 ಪ್ರಕಾರವನ್ನು ನೋಡಿದ್ವಿ. ವ್ಯಾಧಿ, ಧ್ಯಾನ, ಸಂಶಯ, ಪ್ರಮಾದ, ಆಲಸ್ಯ, ಅಧಿರತಿ, ಭ್ರಾಂತಿ ದರ್ಶನ, ಅಲಬ್ಧ ಭೂಮಿಕತ್ವ, ಅನವಸ್ಥಿತತ್ವ ಅಂತ ಹೇಳಿ 9 ಪ್ರಕಾರವನ್ನು ನೋಡಿದ್ವಿ. ಅದರ ಜೊತೆಗೆ ಇನ್ನೂ 5 ಉಪಭೇದಗಳನ್ನ 31ನೇ ಸೂತ್ರದಲ್ಲಿ ಪತಂಜಲಿ ಮಹರ್ಷಿಗಳು ಉಲ್ಲೇಖ ಮಾಡ್ತಾ ಇದ್ದಾರೆ. ದುಃಖ ದೌರ್ಮನಸ್ಯ ಅಂಗಮೇಜಯತ್ವ ಶ್ವಾಸ ಪ್ರಶ್ವಾಸಾಹ ವಿಕ್ಷೇಪ ಸಹಭುವಃ. ವಿಕ್ಷೇಪಗಳು ಇವು 5. ಈ ವಿಕ್ಷೇಪಗಳನ್ನ ಒಟ್ಟು ನಾವು ಗಣನೆ ಮಾಡಿದ್ರೆ ಮೊದಲನೇ ಸೂತ್ರದಲ್ಲಿ 30ನೇ ಸೂತ್ರದಲ್ಲಿ 9, ಈಗ 5, ಒಟ್ಟು 14 ವಿಕ್ಷೇಪಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯೋಗ ಸಾಧಕನಾದಂಥವನಿಗೆ ಈ 14 ಚಿತ್ತ ವಿಕ್ಷೇಪಗಳು ಅಂದ್ರೆ ಮನಸ್ಸನ್ನ ಏಕಾಗ್ರಗೊಳಿಸ್ಲಿಕ್ಕೆ ಆಗದಂತೆ ತಡೆಯುವಂತಹ ಈ 14 ಕಾರಣಗಳು ಅಂತ ಉಲ್ಲೇಖ ಮಾಡ್ತಿದ್ದಾರೆ. ವಾಕ್ಯ ಓದ್ತೀರಾ ಸರ್? ದುಃಖ ದೌರ್ಮನಸ್ಯಾಂಗಮೇ ಜಯತ್ವ ಅಂಗಮೇ ಜಯ ದುಃಖ ದೌರ್ಮನಸ್ಯಾಂಗಮೇ ಜಯತ್ವ ಅಂಗಮೇ ದುಃಖ ದೌರ್ಮನಸ್ಯಾಂಗಮೇ ಜಯತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪ ಸಹ ಭುವಃ. ದುಃಖಂ ಆಧ್ಯಾತ್ಮಿಕಮಾಧಿ ಆದಿಭೌತಿಕ ಆಧ್ಯಾತ್ಮಿಕಂ ಆದಿಭೌತಿಕಂ ಆದಿದೈವಿಕಂ ಚ ಯೇನಾಭಿಹತಾಃ ಪ್ರಾಣಿನಃ ತದುಪಘಾತಾಯ ಪ್ರಯತಂತೆ ತದ್ದುಃಖಂ. ದೌರ್ಮನಸ್ಯಂ ಇಚ್ಛಾ ವಿಘಾತಾಚ್ಛೇತಸಃ ಕ್ಷೋಭಃ ಯದಂಗಾನ್ಯೇ ಜಯತಿ ಕಂಪಯತಿ ತದಂಗಮೇ ಜಯತ್ವಂ. ಪ್ರಾಣೋ ಯದ್ಬಾಹ್ಯಂ ವಾಯುಮಾಚಯತಿ ಸ ಶ್ವಾಸಃ ಯತ್ಕೌಷ್ಟ್ಯಂ ವಾಯುಂ ನಿಸ್ಸಾರಯತಿ ಸ ಪ್ರಶ್ವಾಸಃ. ಏತೆ ವಿಕ್ಷೇಪ ಸಹ ಭುವೌ ವಿಕ್ಷಿಪ್ತ ಚಿತ್ತಸ್ಮೈತೆ ಭವಂತಿ ಸಮಾಹಿತ ಚಿತ್ತಸ್ಕೈತೆ ನ ಭವಂತಿ. ಈ ಸೂತ್ರದಲ್ಲಿ 5 ವಿಕ್ಷೇಪ ಸಹಭುವಗಳನ್ನ, ವಿಕ್ಷೇಪ ಸಹಕಾರಿ ಭಾವಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಪ್ರಧಾನವಾದದ್ದು 9 ಮತ್ತು ಅದರ ಜೊತೆಗೆ ಇರುವಂತಹ 5 ಯಾವ್ಯಾವುದು? ಮೊದಲನೇದು ದುಃಖ. ದುಃಖ ಶಬ್ದಕ್ಕೆ ಇಲ್ಲಿ ವ್ಯಾಖ್ಯಾನ ಮಾಡ್ತಾ ದುಃಖದ ಭೇದಗಳನ್ನೇ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ದುಃಖ ಅಂದ್ರೆ ಏನು ಅಂತ ಅದರ ದುಃಖ ವ್ಯಾಖ್ಯಾನ ಮಾಡಲಿಲ್ಲ, ಬದಲಾಗಿ ದುಃಖದ ಭೇದಗಳು. ವಸ್ತುತಃ ದುಃಖವನ್ನ ವ್ಯಾಖ್ಯೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಕೂಲ ಕಾರಕಂ ದುಃಖಂ, ಅನುಕೂಲ ವೇದನೀಯಂ ಸುಖಂ, ಪ್ರತಿಕೂಲ ವೇದನೀಯಂ ದುಃಖಂ ಅಂತೇಳಿ ನ್ಯಾಯಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಮನಸ್ಸಿಗೆ, ನಮ್ಮ ಶರೀರಕ್ಕೆ ಯಾವುದು ಅನುಕೂಲ ಅಂತ ಅನ್ಸುತ್ತೋ ಅದು ಸುಖಕಾರಕ, ಯಾವುದು ಪ್ರತಿಕೂಲ ಅಂತ ಅನ್ಸುತ್ತೋ ಅದು ದುಃಖಕಾರಕ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ವ್ಯಾಸ ಭಾಷ್ಯದಲ್ಲಿ ದುಃಖಂ ಆಧ್ಯಾತ್ಮಿಕಂ ಆಧಿಭೌತಿಕಂ ಆಧಿದೈವಿಕಂ ಚ 3 ರೀತಿಯ ದುಃಖವನ್ನು ಉಲ್ಲೇಖ ಮಾಡಿದ್ದಾರೆ.
ವಸ್ತುತಃ ಆಧ್ಯಾತ್ಮಿಕಂ ಅಂದ್ರೆ ಯಾವುದು ನಮ್ಮ ಶರೀರಕ್ಕೆ ದೇಹಕ್ಕೆ ಪ್ರತಿಕೂಲವಾಗಿರುತ್ತೋ ಅದು ಆಧ್ಯಾತ್ಮಿಕ ದುಃಖ. ಉದಾಹರಣೆಗೆ ವ್ಯಾಧಿ ಮುಂತಾದಂತು, ಅಥವಾ ಯಾವುದೋ ಒಂದು ವ್ರಣ ಉಂಟಾಗಿದೆ, ಅದು ಆಧ್ಯಾತ್ಮಿಕ ದುಃಖ, ಶರೀರಕ್ಕೆ ಉಂಟಾಗುತ್ತೆ. ಇಲ್ಲಿ ಆತ್ಮ ಶಬ್ದವನ್ನ ಶರೀರ ಮನಸ್ಸು ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಲಾಗಿದೆ. ಹಾಗೆಯೇ ಮನಸ್ಸಿಗೆ ಉಂಟಾಗುವಂತಹ 6 ಪ್ರಧಾನವಾದಂತಹ ಏನು ಅರಿಷಡ್ ವರ್ಗ ಅಂತ ಕರಿತೀವಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ 6 ಮಾನಸಿಕ ದುಃಖ ಅಂತ ಹೇಳಿ ಕರೀತಾರೆ. ಇದು ಕೂಡ ಆಧ್ಯಾತ್ಮಿಕ ದುಃಖದಲ್ಲಿ ಬರ್ತದೆ. ಆತ್ಮ ಅಧ್ಯಾತ್ಮಂ, ಅಧ್ಯಾತ್ಮನಃ ಇದಂ ಆಧ್ಯಾತ್ಮಿಕಂ. ಶರೀರ ಮತ್ತು ಮನಸ್ಸಿಗೆ ಉಂಟಾಗುವಂತಹ ಎಲ್ಲ ದುಃಖವನ್ನ ಆಧ್ಯಾತ್ಮಿಕ ದುಃಖ ಅಂತ ಕರೀತಾರೆ. ಎರಡನೇದು ಆಧಿಭೌತಿಕಂ ದುಃಖ. ಬೇರೆ ಬೇರೆ ಭೂತಗಳಿಂದ ಅಥವಾ ಪ್ರಾಣಿ ಪಕ್ಷಿಗಳು ಕೀಟಗಳು ಜಂತುಗಳಿಂದ ಉಂಟಾಗುವಂತಹ ದುಃಖಗಳು. ನಮ್ಮ ಶರೀರವನ್ನ ಹೊರತುಪಡಿಸಿ ಬೇರೆಯ ಪ್ರಾಣಿಗಳಿಂದ ನಮಗೆ ಉಂಟಾಗುವಂತಹ ದುಃಖ, ಇದು ಆಧಿಭೌತಿಕ ದುಃಖ. ಅದರಲ್ಲಿ ಮನುಷ್ಯರು, ಬೇರೆ ಉಳಿದಂತಹ ಮನುಷ್ಯರು ಬರ್ತಾರೆ, ಪ್ರಾಣಿ ಪಕ್ಷಿಗಳು ಕೀಟ ಜಂತುಗಳು ಎಲ್ಲವೂ ಕೂಡ ಬರ್ತವೆ. ನನ್ನನ್ನು ಹೊರತುಪಡಿಸಿ ಉಳಿದಂತಹ ಜೀವ ಜಗತ್ತಿನಿಂದ ನನಗುಂಟಾಗುವಂತಹ ದುಃಖ, ಇದು ಆಧಿಭೌತಿಕ ದುಃಖ. ಮತ್ತೆ ಮೂರನೇದು ಆಧಿದೈವಿಕ ದುಃಖ. ಇಲ್ಲಿ ಈಗ ನಾವು ಕೊರೋನಾ ಏನು ಅನುಭವಿಸ್ತಾ ಇದ್ದೇವೆ, ಇದು ಆಧಿದೈವಿಕ ದುಃಖದಲ್ಲಿ ಬರ್ತದೆ. ಯಾವುದು ನಮಗೆ ನಮ್ಮ ತಪ್ಪಿನಿಂದ ಅಲ್ಲದೆ, ನಮ್ಮ ಅರಿವಿಗಲ್ಲದೆ ತಾನಾಗೆ ಉಂಟಾಗುವಂಥದ್ದು. ಈಗ ಭೂಕಂಪ ಆಗುತ್ತೆ, ಅಥವಾ ಅತಿವೃಷ್ಟಿ ಆಗುತ್ತೆ, ಅನಾವೃಷ್ಟಿ ಆಗುತ್ತೆ, ಈ ರೀತಿ ಸಾಂಕ್ರಾಮಿಕ ರೋಗಗಳು ಬರ್ತದೆ. ಇವೆಲ್ಲವೂ ಕೂಡ ನಮ್ಮ ತಪ್ಪಿನಿಂದ ಬರುವಂಥದ್ದಲ್ಲ, ಯಾವುದೋ ಬೇರೆ ಮೂಲದಿಂದ ಬರುವಂಥದ್ದು. ಇವು ಆಧಿದೈವಿಕ ದುಃಖ ಅಂತೇಳಿ ಹೇಳಲ್ಪಡ್ತದೆ. ಸೊ ಈ 3 ದುಃಖಗಳನ್ನು ಉಪಶಾಂತ ಮಾಡ್ಲಿಕ್ಕೋಸ್ಕರವೇ ಸಾಮಾನ್ಯವಾಗಿ ಎಲ್ಲ ಮಂತ್ರಗಳ ಕೊನೆಯ ಭಾಗದಲ್ಲಿ ಓಂ ಶಾಂತಿ 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 ಅಂತ ಹೇಳಿ 3 ಸಲ ಶಾಂತಿ ಪಾಠ ಮಾಡುವಂತಹ ಪರಂಪರೆ ಇದೆ. ಆ 3 ಶಾಂತಿ ಪಾಠ ಮಾಡಲಿಕ್ಕೆ ಪ್ರಧಾನವಾದಂತಹ ಕಾರಣ ಇದು. ಆಧಿದೈವಿಕ, ಮೊದಲನೇದಾಗಿ ಆಧ್ಯಾತ್ಮಿಕ ದುಃಖ, ಎರಡನೇದಾಗಿ ಆಧಿಭೌತಿಕ ದುಃಖ, ಮತ್ತು ಮೂರನೇದಾಗಿ ಆಧಿದೈವಿಕ ದುಃಖ. ಸೊ ಈ ರೀತಿ ದುಃಖದ 3 ವಿಭಾಗಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಮುಂದಿಂದು ಏನ ಅಭಿಹತಾಃ ಪ್ರಾಣಿನಃ ತದುಪಘಾತಾಯ ಪ್ರಯತಂತೆ ತದ್ದುಃಖಂ. ಇಲ್ಲಿ ದುಃಖದ ವ್ಯಾಖ್ಯಾನ ತುಂಬಾ ನೇರವಾದಂತಹ ಮಾತಿನಲ್ಲಿದೆ. ಏನ ಅಭಿಹತಾಃ ಪ್ರಾಣಿನಃ ತದುಪಘಾತಾಯ ಪ್ರಯತಂತೆ. ಯಾವುದು ನಮಗ್ ಬರಬಾರ್ದು ಅಂತ ಎಲ್ಲ ಪ್ರಾಣಿಗಳು ಇಚ್ಛೆ ಪಡ್ತದೋ ಅದು ದುಃಖ. ಎಲ್ಲ ಪ್ರಾಣಿಗಳು, ಒಂದು ಇರುವೆಯಿಂದ ಹಿಡಿದು ಎಲ್ಲ ಪ್ರಾಣಿಗಳಿಗೂ ಕೂಡ ಸುಖಂ ಮೇ ಸ್ಯಾತ್ ದುಃಖಂ ಮೇ ಮಾ ಭೂತ್, ನನಗೆ ಸುಖ ಉಂಟಾಗ್ಲಿ ದುಃಖ ಉಂಟಾಗುವುದು ಬೇಡ ಅಂತ ಹೇಳಿಯೇ ಒಂದು ಪ್ರವೃತ್ತಿ ಇರುತ್ತೆ. ಅಂತಹ ಯಾವುದು ಬೇಡ ಅಂತ ಇರ್ತದೋ ಅದು ದುಃಖ ಅಂತ ಹೇಳಿ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಮುಂದಿನ ದೌರ್ಮನಸ್ಯ. ದೌರ್ಮನಸ್ಯ ಅನ್ನೋದಕ್ಕೆ ದೌರ್ಮನಸ್ಯಂ ಇಚ್ಛಾ ವಿಘಾತಾತ್ ಚೇತಸಃ ಕ್ಷೋಭಃ. ಯಾವುದೋ ಒಂದು ಮಾನಸಿಕ ಇಚ್ಛೆ ಇರ್ತದೆ, ಆ ಇಚ್ಛೆಯ ಪೂರ್ತಿ ಆಗದ ಪಕ್ಷದಲ್ಲಿ ಮನಸ್ಸು ಕೋಪಗೊಳ್ಳುತ್ತದೆ, ಪ್ರಕ್ಷುಬ್ಧವಾಗ್ತದೆ. ಇದು ವಿಭಿನ್ನ ಪರಿಸ್ಥಿತಿಯಲ್ಲಿ ಅಥವಾ ಸತ್ವರಜಸ್ತಮೋ ಗುಣಗಳಿಂದ ವಿಭಿನ್ನ ರೀತಿಯ ಪ್ರಕಾರಗಳನ್ನ, ಪರಿಣಾಮಗಳನ್ನ ಉಂಟು ಮಾಡ್ತದೆ. ಉದಾಹರಣೆಗೆ ಇಚ್ಛಾ ಭಂಗ ಆದಾಗ ಒಬ್ಬ ವ್ಯಕ್ತಿ ಆ ಇಚ್ಛಾ ಪೂರ್ತಿಗೆ ಮತ್ತೆ ಪ್ರಯತ್ನ ಮಾಡಬಹುದು ಶಾಂತ ಮನಸ್ಸಿನಿಂದ. ಮತ್ತೊಬ್ಬ ಕೋಪಿಷ್ಠನಾಗ್ಬೋದು, ಮತ್ತೊಬ್ಬ ಯಾರ ನಿಮಿತ್ತದಿಂದ ನನಗೆ ಇಚ್ಛಾ ಭಂಗವಾಯಿತೋ ಅವನ ವಿರುದ್ಧ ಕೋಪಿಷ್ಠನಾಗ್ಬೋದು. ಈ ರೀತಿ ಅನೇಕ ಪ್ರಕಾರದಿಂದ
ಈ ದೌರ್ಮನಸ್ಯವು ಅಭಿವ್ಯಕ್ತಗೊಳ್ತದೆ. ಇಲ್ಲಿ ದೌರ್ಮನಸ್ಯ ಅಂದ್ರೆ ಇಚ್ಛಾ ವಿಘಾತಾತ ಚೇತಸಃ ಕ್ಷೋಭ. ಮನಸ್ಸು ಬಯಸಿದಂಥದ್ದು ಸಿಗದೇ ಇದ್ದಾಗ ಯಾವ ಒಂದು ಸ್ಥಿತಿಯನ್ನ ಪಡ್ಕೊಳ್ಳುತ್ತೋ ಅಂತಹ ಸ್ಥಿತಿಯನ್ನ ದೌರ್ಮನಸ್ಯ ಅಂತ ಕರೆದಿದ್ದಾರೆ. ಮುಂದಿಂದು ದುಃಖ ದೌರ್ಮನಸ್ಯ ಅಂಗಮೇಜಯತ್ವ. ಈ ಪ್ರಸ್ತುತ ಸಂದರ್ಭದಲ್ಲಿ ಅಂಗಮೇಜಯತ್ವ ತುಂಬಾ ಪ್ರಮುಖವಾದಂತಹ ವಿಷಯ. ಇಲ್ಲಿ ಯೋಗಶಾಸ್ತ್ರದಲ್ಲಿ ಇದಕ್ಕೆ ವಿಶೇಷವಾದಂತಹ ಗಮನವನ್ನ ಕೊಟ್ಟಿದ್ದಾರೆ. ಅಂಗಮೇಜಯತ್ವ ಅಂದ್ರೇನು? ಯತ್ ಅಂಗಾನಿ ಏಜಯತಿ ಕಂಪಯತಿ ತತ್ ಅಂಗಮೇಜಯತ್ವಂ. ಸಾಮಾನ್ಯವಾಗಿ ಒಂದೇ ಸ್ಥಿರವಾದಂತಹ ಆಸನದಲ್ಲಿ ಕುಳಿತುಕೊಳ್ಳುವಂತಹ ಪ್ರವೃತ್ತಿ ಈಗಿನ ಸಂದರ್ಭದಲ್ಲಿ ತುಂಬಾ ಕಡಿಮೆ. ಕೆಲವೊಬ್ಬರಿಗೆ ಕಾಲಲ್ಲಾಡಿಸ್ತಾ ಇರುವಂತಹ ಒಂದು ಅಭ್ಯಾಸ ಇರ್ತದೆ, ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ದೇಹದ ಯಾವುದಾದ್ರೂ ಒಂದು ಭಾಗವನ್ನ ಸಂಚಲನ ಮಾಡ್ತಾನೆ ಇರುವಂತಹ ಪ್ರವೃತ್ತಿ ಇರ್ತದೆ. ಅದು ಅವ್ರಿಗೆ ಗೊತ್ತಿಲ್ಲದೆ ಅದೊಂದು ಅಭ್ಯಾಸ ಆಗಿ ಹೋಗಿರ್ತದೆ. ಇದನ್ನ ಅಂಗಮೇಜಯತ್ವ ಅಂತ ಕರೀತಾರೆ. ಈ ಅಂಗಮೇಜಯತ್ವವು ಮನಸ್ಸಿನ ಚಾಂಚಲ್ಯವನ್ನ ಹೇಳ್ತದೆ. ಆದ್ದರಿಂದ ಆಸನವು ಅತ್ಯಂತ ಪ್ರಮುಖ ಅಂತ ಹೇಳಲಿಕ್ಕೆ ಕಾರಣ, ಶರೀರವು ಒಂದೇ ಸ್ಥಿತಿಯಲ್ಲಿ ದೀರ್ಘಕಾಲ ಯಾವುದೇ ಕಂಪನ ಇಲ್ಲದೆ, ಯಾವುದೇ ಚಲನವಲನಗಳಿಲ್ಲದೆ ಒಂದೇ ಸ್ಥಿತಿಯಲ್ಲಿದ್ದಾಗ ಮನಸ್ಸು ಕೂಡ ಏಕಾಗ್ರವಾಗಿ ಏಕ ಅಧಿಷ್ಠಾನದಲ್ಲಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಅಂಗಮೇಜಯತ್ವವು ಒಂದು ಪ್ರಧಾನವಾದಂತಹ ಯೋಗ ಮಲ ಚಿತ್ತ ವಿಕ್ಷೇಪ, ಯೋಗ ಪ್ರತಿಪಕ್ಷ ಅಂತ ಕರಿಬಹುದು. ಮುಂದಿಂದು ಪ್ರಾಣ ಯದ್ ಬಾಹ್ಯಂ ವಾಯುಂ ಆಚಮಯತಿ ಸಹ ಶ್ವಾಸ. ಇಲ್ಲಿ ಶ್ವಾಸ ಪ್ರಶ್ವಾಸವನ್ನು ಕೂಡ ಯೋಗ ಮಲ ಎಂಬುದಾಗಿ ಕರೆದಿದ್ದಾರೆ. ಅದರಲ್ಲಿ ಪ್ರಮುಖವಾದಂತಹ ಕಾರಣ, ತಾನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಶ್ವಾಸದ ಬಗ್ಗೆ ಮುಂದೆ ಅಲ್ಲಿ ಪ್ರಾಣಾಯಾಮವನ್ನು ಉಲ್ಲೇಖ ಮಾಡ್ತಾರೆ. ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ಅಂತ ಹೇಳಿ ಪ್ರಾಣಾಯಾಮದ ಬಗ್ಗೆ ಉಲ್ಲೇಖ ಇದೆ. ಶ್ವಾಸ ಪ್ರಶ್ವಾಸವು ಇನ್ವಾಲಂಟರಿ ಆಕ್ಷನ್ ಅಂತ ಹೇಳ್ತಾರಲ್ಲ, ನಮ್ಮ ಗಮನ ಇಲ್ಲದೆ ನಡೆಯುವಂತಹ ಶಾರೀರಿಕ ಪ್ರಕ್ರಿಯೆ. ಉದಾಹರಣೆಗೆ ನಮ್ಮ ಪಚನ ಕ್ರಿಯೆ ಇರ್ಬೋದು, ಶ್ವಾಸ ಪ್ರಶ್ವಾಸ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ಪ್ರಯತ್ನ ಇಲ್ಲದೆ ನಿರಂತರವಾಗಿ ನಡೀತಿರುವಂತಹ ಪ್ರಕ್ರಿಯೆ. ಆದ್ರೆ ಶ್ವಾಸ ಪ್ರಶ್ವಾಸವು ವಾಲಂಟ್ರಿ ಆಕ್ಷನ್ ಆಗುತ್ತೆ, ಅದು ಇನ್ವಾಲಂಟ್ರಿ ಆಕ್ಷನ್ ಆಗುತ್ತೆ. ಅದು ನಮ್ಮ ಪ್ರಯತ್ನದಿಂದಲೂ ನಾವು ಶ್ವಾಸ ಪ್ರಶ್ವಾಸವನ್ನು ಮಾಡಬಹುದು, ಅಥವಾ ಸಹಜವಾಗಿಯೇ ಅದು ಶ್ವಾಸ ಪ್ರಶ್ವಾಸವನ್ನ ಶರೀರ ಮಾಡ್ತಾ ಇರ್ತದೆ. ಇಲ್ಲಿ ಶ್ವಾಸ ಪ್ರಶ್ವಾಸವನ್ನ ಜೋಡಿಸಿರುವಂತಹ ಔಚಿತ್ಯ ಏನು ಅಂತಂದ್ರೆ, ಯಾವ ಶ್ವಾಸ ಪ್ರಶ್ವಾಸವು ಪ್ರಾಣಾಯಾಮಕ್ಕೆ ಪೂರಕವಾಗಿಲ್ಲವೋ, ಅಂದರೆ ಯಾರು ತಮ್ಮ ಶ್ವಾಸದ ಮೇಲೆ ಹಿಡಿತವನ್ನ ಸಾಧಿಸುವಂತಹ ಸಾಧ್ಯತೆ ಇಲ್ಲವೋ ಅಂತಹ ಯೋಗಿಗಳಿಗೆ ಇವು ಬಂಧಕವಾಗ್ತದೆ ಅಥವಾ ಅಡ್ಡಿಯಾಗುತ್ತೆ. ತಮ್ಮ ಸಾಧನಾ ಮಾರ್ಗದಲ್ಲಿ ಇದು ಅಡ್ಡಿಯಾಗುತ್ತೆ. ಆದ್ರಿಂದ ಇಲ್ಲಿ ಶ್ವಾಸ ಪ್ರಶ್ವಾಸವನ್ನ ವಿಕ್ಷೇಪ ಸಹಭುವ ಅಥವಾ ಯೋಗ ಮಲ ಎಂಬುದಾಗಿ ಕರೆದಿದ್ದಾರೆ. ಇದು ಪ್ರಾಣಾಯಾಮಕ್ಕೆ ಪೂರಕವಲ್ಲದಂತಹ ಅಥವಾ ಪ್ರತಿರೋಧ ಒಡ್ಡುವಂತಹ ಶ್ವಾಸ ಪ್ರಶ್ವಾಸಗಳು ಅಂತೇಳಿ ನಾವು ಭಾವಿಸಬೇಕು. ಉಳಿದಂತಹ ಯೋಗ ಮಲಗಳಿಗೂ ಈ ಶ್ವಾಸ ಪ್ರಶ್ವಾಸಕ್ಕೂ ಸ್ವಲ್ಪ ಭೇದ ಇದೆ. ಈಗ ಅಂಗಮೇಜಯತ್ವವನ್ನ ಸಂಪೂರ್ಣವಾಗಿ ನಿಲ್ಲಿಸಬಹುದು, ಆದರೆ ಶ್ವಾಸ ಪ್ರಶ್ವಾಸವನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಇಲ್ಲಿ ವಿವಕ್ಷೆ ಅಲ್ಲ. ಬದಲಾಗಿ ಅವುಗಳು ಪೂರಕವಾಗುವಂತೆ ಅವನು ಪ್ರಯತ್ನ ಮಾಡಿಕೊಳ್ಬೇಕು. ಅಂದ್ರೆ ಶ್ವಾಸ ಪ್ರಶ್ವಾಸದಲ್ಲೂ ಹಿಡಿತವನ್ನ ಸಾಧಿಸಬೇಕು. ಯೋಗಿ ಆದಂಥವನಿಗೆ ಅದೊಂದು ಪ್ರಮುಖವಾದಂತಹ ಮೆಟ್ಟಿಲಾಗಿರುತ್ತದೆ. ಯಾಕಂದ್ರೆ ಶ್ವಾಸಕ್ಕೂ ಮತ್ತು ಮನಸ್ಥಿತಿಗೂ ಅತ್ಯಂತ ನೇರ ನಿಕಟ ಸಂಬಂಧ ಇದೆ ಅಂತ ಹೇಳಿ ಯೋಗಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಆದ್ದರಿಂದ ನಮ್ಮ ಮನಸ್ಸು ವಿಕ್ಷಿಪ್ತವಾದಾಗ ಅಥವಾ ಚಂಚಲಗೊಂಡಾಗ ಅಥವಾ ಕೋಪ ಮುಂತಾದಂತಹ ಭಾವಗಳು ಮನಸ್ಸನ್ನ ಆಕ್ರಮಿಸಿದಾಗ
ಅದರ ನೇರ ಪರಿಣಾಮವಾಗಿ ಶ್ವಾಸದಲ್ಲೂ ಕೂಡ ವ್ಯತ್ಯಯಗಳಾಗುವುದನ್ನು ನಾವು ಪ್ರತ್ಯಕ್ಷವಾಗಿ ಅನುಭವದಿಂದ ನೋಡಿದ್ದೇವೆ. ಆದ್ದರಿಂದ ಉಸಿರಾಟಕ್ಕೂ ಮತ್ತು ಮನಸ್ಸಿಗೂ ನೇರ ಸಂಬಂಧ ಇದೆ. ಉಸಿರಾಟದ ಪ್ರಕ್ರಿಯೆಯ ಮೇಲೆ ನಿಯಂತ್ರಣ ಸಾಧಿಸುವುದರ ಮೂಲಕ ಯೋಗಿಯಾದಂಥವನು ತನ್ನ ಮನೋನಿಗ್ರಹವನ್ನ ಮತ್ತು ಚಿತ್ತೈಕಾಗ್ರ್ಯವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದಲೇ ಈ ಶ್ವಾಸ ಪ್ರಶ್ವಾಸವನ್ನ ಇಲ್ಲಿ ಜೋಡಿಸಿದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಶ್ವಾಸ ಪ್ರಾಣ ಯದ್ ಬಾಹ್ಯಂ ವಾಯುಂ ಆಚಮಯತಿ ಸಹ ಶ್ವಾಸ. ಇನ್ಹಲೇಷನ್ ಅಂತ ಕರೀತಾರಲ್ಲ, ಪೂರಕ ಅಂತ ಕರೀತಾರೆ. ಯಾವುದು ಹೊರಗಿನ ವಾಯುವನ್ನ ನಾವು ನಮ್ಮ ಶ್ವಾಸಕೋಶಕ್ಕೆ ಪೂರ್ಣವಾಗಿ ಸೇರಿಸಿಕೊಳ್ಳುವಂಥದ್ದು, ಇದು ಶ್ವಾಸ. ಯತ್ ಕೌಷ್ಠಂ ವಾಯುಂ ನಿಸ್ಸಾರಯತಿ ಸಹ ಪ್ರಶ್ವಾಸ. ಏತೆ ವಿಕ್ಷೇಪ ಸಹ ಭುವಃ ವಿಕ್ಷಿಪ್ತ ಚಿತ್ತಸ್ಯ ಏತೆ ಭವಂತಿ, ಸಮಾಹಿತ ಚಿತ್ತಸ್ಯ ಏತೆ ನ ಭವಂತಿ. ಏತೆ ಈ 5 ಕೂಡ ಸಮಾಹಿತ ಚಿತ್ತಸ್ಯ ನ ಭವಂತಿ. ಯಾರ ಮನಸ್ಸು ಅತ್ಯಂತ ಪ್ರಶಾಂತವೂ ನಿರ್ಮಲವೂ ಏಕಾಗ್ರವೂ ಆಗಿದೆಯೋ ಅಂಥವನಿಗೆ ಈ 5 + 9 14 ಯೋಗ ಮಲಗಳು ಇರುವುದಿಲ್ಲ. ಅಂದರೆ ಯೋಗ ಸಾಧಕನಾದಂಥವನು ಈ 14 ಮೀರಲಿಕ್ಕೆ ಪ್ರಯತ್ನ ಮಾಡಬೇಕು. ಇವುಗಳ ಬಂಧನದಿಂದ ಅವನು ಮುಕ್ತಿಯನ್ನ ಪಡ್ಕೊಂಡ್ರೆ, ಇವುಗಳನ್ನ ದಾಟಿದರೆ ಅವನ ಯೋಗ ಸಿದ್ಧಿಯಲ್ಲಿ ಯಾವುದೇ ಲೋಪ ಇರುವುದಿಲ್ಲ ಅಂತೇಳಿ ಈ 14 ಬಗ್ಗೆ ನಾವು ವಿಶೇಷವಾಗಿ ಗಮನ ಕೊಡಬೇಕು. ನಮಗೆ ಶಾರ್ಟ್ ನೋಟ್ಸ್ ಅಲ್ಲಿ ಯೋಗ ಮಲಗಳು ಅಥವಾ ಚಿತ್ತ ವಿಕ್ಷೇಪಗಳು ಅಂತ ಹೇಳಿ ಕೆಲವೊಂದು ಬಾರಿ ಹೇಳಿದ್ದಾರೆ. ಅದರಿಂದ ಈ 2 ಸೂತ್ರಗಳನ್ನ ನಾವು ಒಟ್ಟಿಗೆ ಅರ್ಥೈಸಿಕೊಳ್ಳಬೇಕಾಗ್ತದೆ. ಮುಂದಕ್ಕೆ ಹೋಗೋಣ ಸರ್. ಮುಂದಿನ ಸೂತ್ರದಲ್ಲಿ ತತ್ ಪ್ರತಿಷೇಧಾರ್ಥಂ ಏಕತತ್ವಾಭ್ಯಾಸ. ಈ ಯೋಗ ಮಲಗಳ ಬಗ್ಗೆ 31 ಮತ್ತು 30ನೇ ಸೂತ್ರ, ಈ 2 ಸೂತ್ರಗಳಲ್ಲಿ ಹೇಳಿ ಆಗಿದೆ. ಅವುಗಳ ಪರಿಹಾರ ಹೇಗೆ? ಈಗ ಸಮಸ್ಯೆಯನ್ನ ಹೇಳಿ ಆಯ್ತು, ಸಾಧಕನಿಗೆ ಬರುವಂತಹ ಸಮಸ್ಯೆಗಳು ಯಾವುವು ಅದನ್ನ ಉಲ್ಲೇಖ ಮಾಡಿ ಆಯ್ತು. ಈಗ ಸಮಸ್ಯಾ ಪರಿಹಾರ ಕಥಂ ಅಂತ ಹೇಳ್ತಾ ಇದ್ದಾರೆ. ತತ್ ಪ್ರತಿಷೇಧಾರ್ಥಂ ಏಕತತ್ವಾಭ್ಯಾಸ. ಈ 14 ಮೀರುವ ಸಾಧಕನು ಏಕತತ್ವಾಭ್ಯಾಸವನ್ನು ಮಾಡಬೇಕು. ಓದ್ತೀರಾ ಸರ್? ವಿಸ್ತಾರವಾಗಿ ಇಲ್ಲಿ ಏಕತತ್ವಾಭ್ಯಾಸದ ಪರಿಕಲ್ಪನೆಯನ್ನ ಕೊಟ್ಟಿದ್ದಾರೆ. ಭಾಷ್ಯ. ವಿಕ್ಷೇಪ ಪ್ರತಿಷೇಧಾರ್ಥಂ ಸರ್ ಓದ್ತೀರಾ? ಓದ್ಲಾ? ಹಾ. ವಿಕ್ಷೇಪ ಪ್ರತಿಷೇಧಾರ್ಥಂ ಏಕತತ್ವಾಲಂಬನಂ ಚಿತ್ತಮಭ್ಯಸೇತ್. ಯಸ್ಯ ತೋ ಪ್ರತ್ಯರ್ಥನಿಯತಂ ಪ್ರತ್ಯಯಮಾತ್ರಂ ಕ್ಷಣಿಕಂ ಚ ಚಿತ್ತಂ ತಸ್ಯ ಸರ್ವಮೇವ ಚಿತ್ತಮೇಕಾಗ್ರಂ ನಾಸ್ತ್ಯೈವ ವಿಕ್ಷಿಪ್ತಂ. ಯದಿ ಪುನರಿದಂ ಸರ್ವತಃ ಪ್ರತ್ಯಾಹೃತ್ಯ ಏಕಸ್ಮಿನ್ನರ್ಥೆ ಸಮಾಧೀಯತೆ ತದಾ ಭವತ್ ಏಕಾಗ್ರಮಿತ್ಯತೋ ನ ಪ್ರತ್ಯರ್ಥನಿಯತಂ. ಯೋಪಿ ಸದೃಶ ಪ್ರತ್ಯಯ ಪ್ರವಾಹೇನ ಚಿತ್ತಮೇಕಾಗ್ರಂ ಮನ್ಯತೆ ತಸ್ಯ ಏಕಾಗ್ರತಾ ಯದಿ ಪ್ರವಾಹಚಿತ್ತಸ್ಯ ಧರ್ಮಃ ತದಾ ಏಕಂ ನಾಸ್ತಿ ಪ್ರವಾಹಚಿತ್ತಂ ಕ್ಷಣಿಕತ್ವಾತ್. ಅಥ ಪ್ರವಾಹಾಂಶಸ್ಯೈವ ಪ್ರತ್ಯಯಸ್ಯ ಧರ್ಮಃ ಸರ್ವಃ ಸದೃಶ ಪ್ರತ್ಯಯ ಪ್ರವಾಹಿ ವಾ ವಿಸದೃಶ ಪ್ರತ್ಯಯ ಪ್ರವಾಹಿ ವಾ ಪ್ರತ್ಯರ್ಥ ನಿಯತತ್ವಾದ್ ಏಕಾಗ್ರ ಏವೇತಿ ವಿಕ್ಷಿಪ್ತ ಚಿತ್ತಾನುಪಪತ್ತಿಃ. ತಸ್ಮಾತ್ ಏಕಂ ಅನೇಕಾರ್ಥಂ ಅವಸ್ಥಿತಂ ಚಿತ್ತಮಿತಿ. ಯದಿ ಚ ಚಿತ್ತೇನೈಕೇನ ಅನನ್ವಿತಾಃ ಸ್ವಭಾವಭಿನ್ನಾಃ ಪ್ರತ್ಯಯಾ ಜಾಯರೇನ್
प्रत्यया जायेरन् अथ कथमन्य प्रत्यय दृष्टस्यान्यः स्मर्था भवेत् अन्य प्रत्ययोपचितस्य च कर्मशयस्यान्याः प्रत्यय उपभोक्ता भवेत् कथंचित् समाधि यमान यमान यमानमप्येतत् गोमय पायसीयान् न्यायमक्षिपति किं च स्वात्मानुभाव स्वात्मा ಸರ್ ಅಲ್ಲಿವರೆಗೂ ನಿಲ್ಲಿಸ್ಕೋಣ, ಒಂದ್ಸಲ ನೋಡೋಣ. तत् पृच्छामि यच्चास्प्राक्षं तत् पश्यामि इत्यहमिति प्रत्ययः सर्वस्य प्रत्ययस्य भेदे सति प्रत्ययिन् अभेदेनोपस्थितः एकप्रत्ययविषयो अयमभेदात्माहम् इति प्रत्ययः कथमत्यन्तभिन्नेषु चित्तेषु वर्तमानः सामान्यमेकं प्रत्ययिनम् आश्रयेत् स्वानुभवग्राह्यश्च यमभेदात् ग्राह्यश्चाय स्वानुभवाग्राह्यश्चायम् अभेदात्महमिति प्रत्ययः न च प्रत्यक्षस्य माहात्म्यं प्रमाणान्तरेणाभिभूयते प्रमाणान्तरं च प्रत्यक्ष बलेनैव व्यवहारं लभते तस्मात् एकम् अनेकार्थमवस्थितं च चित्तम्. ಈ ಸೂತ್ರದಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಪ್ರತಿಪಕ್ಷಗಳಾಗಿ ಅಥವಾ ಪೂರ್ವಪಕ್ಷಿಯಾಗಿ ಬೌದ್ಧರ ಮತವನ್ನ ಸ್ವೀಕರಿಸಿ ಅದರ ಖಂಡನೆಯನ್ನು ವ್ಯಾಸಭಾಷ್ಯದಲ್ಲಿ ಮಾಡಿದ್ದಾರೆ. ಮೊದಲನೇದಾಗಿ ಸೂತ್ರದ ಅರ್ಥ ಏನು ಹೇಳುತ್ತೆ ಅದನ್ನು ಒಂದ್ಸಲ ನೋಡೋಣ. ಅಥ ಏತೇ ವಿಕ್ಷೇಪಾಃ ಸಮಾಧಿ ಪ್ರತಿಪಕ್ಷಾಃ ತಾಭ್ಯಾಂ ಏವ ಅಭ್ಯಾಸ ವೈರಾಗ್ಯಾಭ್ಯಾಂ ನಿರೋಧವ್ಯಾಃ. ಈ ಹಿಂದನೇ ಹೇಳಿದ್ದಾರೆ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಅಭ್ಯಾಸ ಮತ್ತು ವೈರಾಗ್ಯ ಈ ಎರಡರ ಏಕಕಾಲದಲ್ಲಿ ಅನುಷ್ಠಾನದಿಂದ, ಒಂದು ಕಾಲದಲ್ಲಿ ಅಭ್ಯಾಸ ತದನಂತರ ವೈರಾಗ್ಯ ಅಂತಲ್ಲ, ಎರಡನ್ನು ಒಟ್ಟಿಗೆ ಅಭ್ಯಾಸ ಮಾಡುವುದರಿಂದ, ಅಭ್ಯಾಸದ ಜೊತೆಗೆ ವೈರಾಗ್ಯವನ್ನ ರೂಢಿಸಿಕೊಳ್ಳುವುದರಿಂದ ಈ ಚಿತ್ತ ವಿಕ್ಷೇಪಗಳನ್ನ ಮೀರ್ಲಿಕ್ಕೆ ಸಾಧ್ಯವಿದೆ. ಅದನ್ನ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ತತ್ರ ಅಭ್ಯಾಸಸ್ಯ ವಿಷಯಂ ಉಪಸಂಹರನ್ ಇದಂ ಆಹ. ಇನ್ನು ಅಭ್ಯಾಸದ ಅಂಗವಾಗಿ ಈ ವಿಚಾರವನ್ನ ಹೇಳ್ತಾ ಇದ್ದಾರೆ. ಒಂದು ಕಡೆ ಅಲ್ಲಿ ವಿಭಾಗ ಅಥವಾ ಉಪವಿಭಾಗವನ್ನು ಮಾಡಿದ್ದಾರೆ. ಮೃದು ಮಧ್ಯಾದಿ ಮಾತ್ರತ್ವ ತಥೋಪಿ ವಿಶೇಷ ತೀವ್ರ ಸಂವೇಗಾನಾಮಾಸನ್ನಃ. ಈ ಎರಡು ಸೂತ್ರಗಳಲ್ಲಿ 9 ವಿಧವಾದಂತಹ ಯೋಗಿಗಳು ಅಂತ ಹೇಳಿ, ಯಾರಿಗೆ ಮೃದು ಮಧ್ಯ ಮತ್ತು ತೀವ್ರವಾದಂತಹ ಸಂವೇಗ ಅಥವಾ ವೈರಾಗ್ಯ ಇರ್ತದೋ ಅಂಥವರು ಅಲ್ಲಿ ಪುನಃ ಉಪಭೇದವಾಗಿ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೇಷಾಂ, ಯಾರು ಅಭ್ಯಾಸವನ್ನ ಅಥವಾ ಶ್ರದ್ಧಾ ಭಾಗವನ್ನ ಅಲ್ಪಶ್ರದ್ಧರು, ಮಧ್ಯಶ್ರದ್ಧರು ಮತ್ತು ಅಧಿಮಾತ್ರ ಶ್ರದ್ಧರು ಅಂತೇಳಿ ಅಲ್ಲಿ ವಿಭಾಗ ಮಾಡಿ ಒಟ್ಟು 9 ಪ್ರಕಾರದ ಯೋಗಿಗಳ ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು ತತ್ ಪ್ರತಿಷೇಧಾರ್ಥಂ, ಅಭ್ಯಾಸದ ಅಂಗವಾಗಿ ಈ ಸೂತ್ರದ ಉಪಸ್ಥಾಪನೆಯನ್ನ ನಾವು ಇಲ್ಲಿ ನೋಡಬಹುದು. ವಿಕ್ಷೇಪ ಪ್ರತಿಷೇಧಾರ್ಥಂ ಏಕತ್ವ ಆಲಂಬನಂ ಚಿತ್ತಂ ಅಭ್ಯಸೇತ್. ಈ ವಿಕ್ಷೇಪವನ್ನ ತಡೆಗಟ್ಟಲಿಕ್ಕೆ ಅಥವಾ ಅದರ ಪ್ರತಿರೋಧ ಮಾಡಲಿಕ್ಕೆ ವಿಕ್ಷೇಪ ಪ್ರತಿಷೇಧಾರ್ಥಂ ಏಕತತ್ವ ಆಲಂಬನಂ ಚಿತ್ತಂ ಅಭ್ಯಸೇತ್. ಒಂದೇ ವಿಷಯವನ್ನ ಚಿತ್ತವು ಧ್ಯಾನಿಸುವಷ್ಟು ಪ್ರಯತ್ನ ಮಾಡಬೇಕು. ಆದ್ದರಿಂದ ಇದೇ ವಿಚಾರವಾಗಿ ನಾವು ಭಗವದ್ಗೀತೆಯಲ್ಲೂ ನೋಡ್ಬೋದು. ಮನ ಏವ ಏನೋ ಚಂಚಲಂ ಹಿಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ.
ಅಲ್ಲಿ ಕೃಷ್ಣನ ಕುರಿತು ಅರ್ಜುನ ಇದೇ ಕೇಳ್ತಾನೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಅಲ್ಲಿ ಕೃಷ್ಣನು ಕೂಡ ಇದೇ ಮಾತನ್ನ ಹೇಳ್ತಾನೆ. ಆ ಚಿತ್ತವು ಸ್ವಾಭಾವಿಕವಾಗಿಯೇ ಚಾಂಚಲ್ಯವನ್ನು ಹೊಂದಿರ್ತದೆ, ಅದು ತುಂಬಾ ಸಹಜ. ಅದು ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಂತ ಹೇಳಿ ಕೃಷ್ಣನು ಆ ಚಿತ್ತ ಚಾಂಚಲ್ಯವನ್ನ ಅನುಮೋದಿಸ್ತಾ ಅಭ್ಯಾಸೇನ ಚ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಹೇಳಿ ಇದೇ ಎರಡು ಶಬ್ದಗಳನ್ನ, ಅಭ್ಯಾಸ ಮತ್ತು ವೈರಾಗ್ಯ, ಈ ಎರಡು ಶಬ್ದಗಳನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಬಳಸಿದ್ದಾನೆ. ಇಲ್ಲಿ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ ಅಂತ ಹೇಳಿ ಅದೇ ಶಬ್ದಗಳನ್ನೇ ಪತಂಜಲಿ ಮಹರ್ಷಿಗಳು ಬಳಸಿದ್ದಾರೆ. ಸೊ ಇಲ್ಲಿ ಏನು ವಿಚಾರ ಸಂಗತಿ ನಾವು ಜೋಡಿಸ್ಕೊಳ್ಳೋದು ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ವಿಚಾರಗಳು, ಬೇರೆ ಬೇರೆ ಗ್ರಂಥಗಳಲ್ಲಿ ಉಪಲಭ್ಯವಾಗಿರುವಂತಹ ವಿಚಾರಗಳು ಹೇಗೆ ಒಂದಕ್ಕೆ ಒಂದು ಪೂರಕ, ಕೆಲವೊಂದ್ಸಲ ಅದೇ ಸಮಾನವಾದಂತಹ ಶಬ್ದಗಳು ಹೇಗೆ ಬಂದಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಯಸ್ಯದು ಪ್ರತ್ಯರ್ಥ ನಿಯತಂ ಪ್ರತ್ಯಯ ಮಾತ್ರಂ ಕ್ಷಣಿಕಂಚ ಚಿತ್ತಂ ತಸ್ಯ ಸರ್ವಮೇವ ಚಿತ್ತಂ ಏಕಾಗ್ರಂ ನಾಸ್ತಿ ಏವ ವಿಕ್ಷಿಪ್ತಂ. ಇಲ್ಲಿಂದ ಆರಂಭ ಆಯ್ತು. ಇಲ್ಲಿ ಸೂತ್ರದ ಅರ್ಥ ಇಲ್ಲಿಗೆ ಮುಗಿದೋಯ್ತು, ಒಂದೇ ವಾಕ್ಯದಲ್ಲಿ ಸೂತ್ರಾರ್ಥವನ್ನು ಮಾಡಿತು. ತತ್ ಪ್ರತಿಷೇಧಾರ್ಥಂ ಏಕತತ್ವಾಭ್ಯಾಸ. ಚಿತ್ತ ಚಾಂಚಲ್ಯವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಮತ್ತು ಯಾಜಿ ಜ್ಞಾನ ಸಂಶಯ ಪ್ರಮಾದ ಆಲಸ್ಯ ಅಭಿರತಿ ಭ್ರಾಂತಿ ದರ್ಶನ ಅಲಬ್ಧ ಭೂಮಿಕತ್ವ ಅನವಸ್ಥಿತತ್ವಾನಿ ದುಃಖ ದೌರ್ಮನಸ್ಯ ಅಂಗಮೇಜತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪ ಸಹಭ್ವ. ಇಷ್ಟನ್ನ 14 ಯೋಗ ಮಲಗಳನ್ನ, ಯೋಗ ಪ್ರತಿಪಕ್ಷಗಳನ್ನ ಮೀರಲಿಕ್ಕೆ ಮತ್ತೆ ಅಭ್ಯಾಸವನ್ನೇ ಶರಣು ಹೋಗ್ಬೇಕು ಅಂಥೇಳಿ ಏಕತತ್ವಾಭ್ಯಾಸವನ್ನ ಒಂದೇ ವಿಚಾರವಾಗಿ ಧ್ಯಾನಿಸುವ ಮೂಲಕ ಯೋಗಿಯಾದಂಥವನು ಈ 14 ಅಂತರಾಯಗಳನ್ನ, ಯೋಗ ಮಲಗಳನ್ನ ಮೀರಬಹುದು ಅಂತೇಳಿ ಒಂದು ವಾಕ್ಯದಲ್ಲಿ ಇಡೀ ಸೂತ್ರದ ತಾತ್ಪರ್ಯಾರ್ಥವನ್ನ ಸಂಗ್ರಹ ಮಾಡುತ್ತೆ. ಮುಂದೆ ಬೌದ್ಧರ ವಾದವನ್ನ ಖಂಡನೆಗೆ ಇಡೀ ಭಾಷ್ಯ ಪಂಕ್ತಿಯು ಹೊರಟಿದೆ. ಇಲ್ಲಿಂದ ಆರಂಭ ಆಗಿ ಬೌದ್ಧರು ಕ್ಷಣಿಕವಾದವನ್ನ ಹೇಳ್ತಾರೆ. ನಾವು ಬೌದ್ಧರ ವಿಚಾರವನ್ನ ಸ್ವಲ್ಪ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಬೌದ್ಧರ ಕ್ಷಣಿಕವಾದದಲ್ಲಿ ಸರ್ವಂ ಕ್ಷಣಿಕಂ. ಅವ್ರು ಹೇಳುವಂಥದ್ದು, ಈಗ ಅಲಾತ ಚಕ್ರಮಿವ, ಅಲಾತ ಚಕ್ರ ಅಂದ್ರೆ ಒಂದು ಬೆಂಕಿಯ ಉಂಡೆ, ಅದನ್ನ ನಾವು ತಿರುಗಿಸ್ತಾ ಇದ್ರೆ ಅಲ್ಲಿ ಬೆಂಕಿ ಒಂದು ಚಕ್ರದಂತೆ ಕಾಣ್ತದೆ. ವಸ್ತುತಃ ಅಲ್ಲಿ ಚಕ್ರ ಇಲ್ಲ, ಬದಲಾಗಿ ಒಂದು ಉಂಡೆ, ಬೆಂಕಿ ಉಂಡೆಯನ್ನ ನಾವು ಕೈಯಿಂದ ಜೋರಾಗಿ ತಿರುಗಿಸ್ತಾ ಹೋದಾಗ ದೂರದಿಂದ ನೋಡುವವನಿಗೆ ಅದು ಬೆಂಕಿಯ ಉಂಡೆ ತರ ಕಾಣ್ತದೆ. ಅದೇ ತರನೇ ಚಿತ್ತವೂ ಕೂಡ ಪ್ರತಿಕ್ಷಣ ಉತ್ಪಾದ್ಯಂ ಪ್ರತಿಕ್ಷಣ ಪ್ರಧ್ವಂಸಿ. ಅದು ಒಂದು ಕ್ಷಣದಲ್ಲಿ ಹುಟ್ಟಿರ್ತದೆ, ಮತ್ತೊಂದು ಕ್ಷಣದಲ್ಲಿ ಸತ್ತು ಹೋಗಿರ್ತದೆ. ಆದ್ರೆ ಒಂದು ಕ್ಷಣ ಹುಟ್ಟಿದಂತಹ ಚಿತ್ತವು ಮತ್ತೊಂದು ಕ್ಷಣದಲ್ಲಿ, ಆ ಪೂರ್ವ ಕ್ಷಣದಲ್ಲಿ ಹುಟ್ಟಿದಂತಹ ಚಿತ್ತವು ಆ ಕ್ಷಣದಲ್ಲೇ ಸಾವನ್ನಪ್ಪಿ ಇನ್ನೊಂದು ಚಿತ್ತದ ಜನ್ಮಕ್ಕೆ ಕಾರಣ ಆಗ್ತದೆ. ಹೀಗೆಯೇ ಪ್ರತಿ ಕ್ಷಣವೂ ಕೂಡ ಚಿತ್ತವು ಹುಟ್ಟುತ್ತಾ ಸಾಯ್ತಾ ಇರ್ತದೆ ಅಂತ ಹೇಳಿ ಅವರ ಕ್ಷಣಿಕವಾದದ ಕಲ್ಪನೆ ಇದೆ. ಆ ಕ್ಷಣಿಕವಾದವನ್ನ ಇಲ್ಲಿ ಖಂಡಿಸ್ತಾ ಇದ್ದಾರೆ. ನೋಡಿ, ಯಸ್ಯತು, ಯಸ್ಯ ಅಂದ್ರೆ ಇಲ್ಲಿ ಬೌದ್ಧವಾದದಲ್ಲಿ ವೈನಾಶಿಕರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಪೇಜ್ ನಂಬರ್ 38. ವೈನಾಶಿಕರು ಅಂದ್ರೆ ಇಲ್ಲಿ ಬೌದ್ಧರು ಅಂತ ಪರಿಗಣಿಸಬೇಕು. ಯಸ್ಯತು ಪ್ರತ್ಯರ್ಥ ನಿಯತಂ ಪ್ರತ್ಯಯ ಮಾತ್ರಂ ಕ್ಷಣಿಕಂಚ ಚಿತ್ತಂ ತಸ್ಯ ಸರ್ವಮೇವ ಚಿತ್ತಂ ಏಕಾಗ್ರಂ ನಾಸ್ತಿ ಏವ ವಿಕ್ಷಿಪ್ತಂ. ಬೌದ್ಧರ ಪ್ರಕಾರ ನೋಡುವುದಾದ್ರೆ ಚಿತ್ತವು ಪ್ರತಿಕ್ಷಣ ಹುಟ್ಟುತ್ತೆ ಮತ್ತು ಪ್ರತಿಕ್ಷಣದವೂ ಸಾಯ್ತಾ ಇರುತ್ತೆ ಅನ್ನೋದಾದ್ರೆ ಅಲ್ಲಿ ಸರ್ವಮೇವ ಚಿತ್ತಂ ಏಕಾಗ್ರಂ. ಒಂದು ಕ್ಷಣದಲ್ಲಿ ನಮಗೆ ಒಂದು ಚಿತ್ತವೃತ್ತಿ ಉಂಟಾಗುತ್ತೆ. ಆ ಚಿತ್ತವು ಸಂಪೂರ್ಣವಾಗಿ ಆ ಕ್ಷಣದಲ್ಲಿಯೇ ನಾಶವನ್ನು ಹೊಂದಿ ಮತ್ತೊಂದು ಚಿತ್ತಕ್ಕೆ ಜನ್ಮ ಕೊಡ್ತದೆ ಅಂತ ನೀವು ಹೇಳುದಾದ್ರೆ ಆಗ ಚಿತ್ತ ವಿಕ್ಷೇಪ ಅನ್ನುವಂತಹ ವಿಚಾರಕ್ಕೆ ಪ್ರಸ್ತುತಿಯೇ ಇಲ್ಲ.
ಯಾಕಂದ್ರೆ ವಿಕ್ಷಿಪ್ತ ಚೇತ ಆಗ್ಬೇಕು ಅಂದ್ರೆ ಇದಕ್ಕೊಂದು ಏನು ಸುಂದರ ಉದಾಹರಣೆಯನ್ನ ನಾವು ತೆಗೆದುಕೊಳ್ಬೇಕು. ಈಗ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಿರುತ್ತದೆ. ಆ ನೀರಿನ ಪ್ರಮಾಣ ಹೆಚ್ಚಿರುವಾಗ ಅದು ಅಲೆಯಾಗಿ ಕಂಡು ಬರ್ತಾ ಇರ್ತದೆ. ಆದ್ರೆ ಒಂದೇ ಒಂದು ಬಿಂದು ನೀರಿದ್ರೆ ಆ ಬಿಂದುವಿನ ನೀರಿನಲ್ಲಿ ಅಲೆಯೂ ಇರುವುದಿಲ್ಲ, ಏನೂ ಇರುವುದಿಲ್ಲ. ಅಲ್ಲಿ ಸುಳಿಯಾಗ್ಲಿ ಅಲೆಯಾಗ್ಲಿ ಯಾವುದೂ ಇರುವುದಿಲ್ಲ. ಆಗ ಆ ಬಿಂದುವಿನ ನೀರಿನಲ್ಲಿ ಹೇಗೆ ಅಲೆ ಸುಳಿಗಳು ಇರುವುದಿಲ್ಲವೋ ಅದೇ ರೀತಿ ಕ್ಷಣ ಮಾತ್ರದಲ್ಲಿ ನಾವು ಚಿತ್ತವನ್ನ ಉತ್ಪತ್ತಿ ಆಗುತ್ತೆ ಮತ್ತು ಅದೇ ಕ್ಷಣದಲ್ಲಿ ನಾಶವನ್ನು ಹೊಂದುತ್ತೆ ಅಂತ ಬೌದ್ಧರ ವಾದವನ್ನು ಒಪ್ಪಿಕೊಳ್ಳುವುದಾದ್ರೆ ಆಗ ಚಿತ್ತ ವಿಕ್ಷೇಪಕ್ಕೆ ಪ್ರಸಕ್ತಿ ಇರುವುದಿಲ್ಲ. ನೋಡಿ ಈ ವಾಕ್ಯ, ಯಸ್ಯತು ಪ್ರತ್ಯರ್ಥನಿಯತಂ ಪ್ರತ್ಯಯ ಮಾತ್ರಂ ಕ್ಷಣಿಕಂ. ಪ್ರತಿಯೊಂದು ಕ್ಷಣದಲ್ಲೂ ಚಿತ್ತವು ಒಂದು ವಿಷಯವನ್ನ ಗ್ರಹಿಸ್ತದೆ ಮತ್ತು ಅದೇ ಕ್ಷಣದಲ್ಲಿ ಅದು ಸಾಯತ್ತೆ ಅನ್ನೋದಾದ್ರೆ ಕ್ಷಣಿಕಂಚ ಚಿತ್ತಂ ತಸ್ಯ ಸರ್ವಮೇವ ಚಿತ್ತಂ ಏಕಾಗ್ರಂ. ಹಾಗಾದ್ರೆ ಯಾರಿಗೂ ಕೂಡ ಚಿತ್ತ ವಿಕ್ಷೇಪ ಅನ್ನುವಂತಹ ಪ್ರಸಕ್ತಿಯೇ ಇಲ್ಲ, ಎಲ್ರಿಗೂ ಚಿತ್ತ ಏಕಾಗ್ರವಾಗಿರ್ತದೆ ಅಂತ ನಾವು ಒಪ್ಕೊಳ್ಬೇಕು. ನಾಸ್ತಿ ಏವ ವಿಕ್ಷಿಪ್ತಂ, ಅಲ್ಲಿ ವಿಕ್ಷಿಪ್ತಾವಸ್ಥೆನೇ ಇಲ್ಲ. ಹಾಗಾದ್ರೆ ಎಲ್ರು ಯೋಗಿಗಳು ಅಂತ ಆಗ್ಬಿಡ್ತಾರೆ. ಹಾಗಾದಾಗ ಈ ವಾದವು ಏನಾಗುತ್ತೆ, ದೋಷ ದೂಷಿತವಾಗುತ್ತೆ. ಯದಿ ಪುನಃ ಇದಂ ಸರ್ವತಃ ಪ್ರತ್ಯಾಹೃತ್ಯ ಏಕಸ್ಮಿನ್ ಅರ್ಥೇ ಸಮಾಧೀಯತೆ ತದಾ ಭವತಿ ಏಕಾಗ್ರಂ ಇತ್ಯತಃ ನ ಪ್ರತ್ಯಯ ನಿಯತಂ. ಆದ್ರೆ ಯದಿ ಪುನಃ ಸರ್ವತಃ ಪ್ರತ್ಯಾಹೃತ್ಯ, ಆದ್ರೆ ನಮ್ಗೆ ಲೋಕದಲ್ಲಿ ಹೇಗೆ ರೂಢಿ ಇದೆ ಅಂತಂದ್ರೆ ನಮ್ಮ ಮನಸ್ಸು ಹತ್ತಾರು ವಿಷಯಗಳ ಕಡೆ ಹರಿಯುವಂತಹ ಪ್ರವೃತ್ತಿಯನ್ನು ಹೊಂದಿದೆ. ಅದು ನಮ್ಮ ಲೋಕ ಅನುಭವದಲ್ಲೂ ಇದೆ. ಪ್ರತಿಯೊಬ್ಬನಿಗೂ ತನ್ನ ಮನಸ್ಸು ವಿಭಿನ್ನ ವಿಚಾರಗಳಲ್ಲಿ ಹರಿದು ಹೋಗ್ತಾ ಇದೆ ಎನ್ನುವಂತಹ ಅನುಭವ ಎಲ್ರಿಗೂ ಇದೆ. ಸರ್ವತಃ ಪ್ರತ್ಯಾಹೃತ್ಯ, ಈ ಹತ್ತಾರು ಕಡೆ ಹರಿದು ಹೋಗುವಂತಹ ಮನಸ್ಸನ್ನ ನಾವು ಆ ವಿಷಯಗಳಿಂದ ವ್ಯಾವರ್ತಗೊಳಿಸಿಕೊಂಡು ವಿಷಯಗಳಿಂದ ಹಿಂದೆ ಪಡೆದು ಒಂದು ನಿಶ್ಚಿತವಾದಂತಹ ಕೇಂದ್ರದಲ್ಲಿ ಏಕಾಗ್ರಗೊಳಿಸಬೇಕು ಎಂಬಂತಹ ಭಾವವು ನಮಗೆ ಸ್ಪಷ್ಟವಾಗಿ ಅನುಭವ ಗೋಚರವಾಗಿದೆ. ಏಕಸ್ಮಿನ್ ಅರ್ಥೇ ಸಮಾಧೀಯತೆ ತದಾ ಭವತಿ ಏಕಾಗ್ರಂ ಇತ್ಯತಃ ನ ಪ್ರತ್ಯಯ ನಿಯತಂ. ಆದ್ದರಿಂದ ಒಂದೇ ವಿಷಯದ ಕುರಿತು ಕ್ಷಣಿಕವಾಗಿ ಚಿತ್ತವು ಉತ್ಪನ್ನವಾಗುತ್ತೆ, ಮತ್ತೊಂದು ಕ್ಷಣದಲ್ಲಿ ಹೊಸ ಚಿತ್ತ ಉತ್ಪತ್ತಿ ಆಗುತ್ತೆ. ಕ್ಷಣ ಕ್ಷಣಕ್ಕೂ ಚಿತ್ತವು ಹೊಸ ಚಿತ್ತವು ಉತ್ಪತ್ತಿ ಆಗ್ತಾ ಇರುತ್ತೆ ಅಂತ ಹೇಳಿ ಬೌದ್ಧರ ವಾದ ಏನಿದೆ, ಇದು ಅನುಭವಕ್ಕೆ ವಿರುದ್ಧವಾದಂತಹ ವಾದ. ಆದ್ದರಿಂದ ಯೋಪಿ ಸದೃಶ ಪ್ರತ್ಯಯ ಪ್ರವಾಹೇನ ಚಿತ್ತಂ ಏಕಾಗ್ರಂ ಮನ್ಯತೆ ತಸ್ಯ ಏಕಾಗ್ರತಾ ಯದಿ ಪ್ರವಾಹ ಚಿತ್ತಸ್ಯ ಧರ್ಮಃ ತದಾ ಏಕಂ ನಾಸ್ತಿ ಪ್ರವಾಹ ಚಿತ್ತಂ ಕ್ಷಣಿಕತ್ವಾತ್. ಇನ್ನು ಇವರು ಇಲ್ಲಿ ಚಿತ್ತ ಸಂತಾನ ಅಥವಾ ಚಿತ್ತ ಪ್ರವಾಹ ಅಂತ ಕರೀತಾರೆ. ಬೌದ್ಧರವಾದದ ಇನ್ನೊಂದು ಅಂಶ ಇದೆ. ಹಾಗಾದ್ರೆ ನಮಗೆ ಹಿಂದೆ ಆದಂತಹ ಅನುಭವ ಮುಂದೆ ನಮಗೆ ಗೊತ್ತಾಗುವುದೇ ಇಲ್ಲ. ಈಗ ಉದಾಹರಣೆಗೆ ಮೊದಲನೇ ಕ್ಷಣದಲ್ಲಿ ನಾನು ರಾಮ ಎಂಬಂತಹ ವ್ಯಕ್ತಿಯನ್ನು ನೋಡಿರ್ತೇನೆ. ಎರಡನೇ ಕ್ಷಣದಲ್ಲಿ ನಾನು ರಾಮನ ಜೊತೆ ಮಾತಾಡ್ತೇನೆ. ಮೂರನೇ ಕ್ಷಣದಲ್ಲಿ ರಾಮ ಅಲ್ಲಿಂದ ಹೋಗಿರ್ತಾನೆ. ನಾಲ್ಕನೇ ಕ್ಷಣದಲ್ಲಿ ರಾಮನ ಮತ್ತೆ ನಾನು ಜ್ಞಾಪಿಸ್ಕೊಳ್ತೇನೆ. ಈ ರೀತಿ ಅನುಭವದಲ್ಲಿ ನಾವೇನ್ ಮಾಡ್ತೇವೆ, ನಮ್ಮ ಪೂರ್ವ ಸಂಸ್ಕಾರವನ್ನ ಮತ್ತು ವ್ಯಾವಹಾರಿಕ ಸಂಬಂಧಗಳನ್ನ, ಹಿಂದೆ ನಾವು ಗಮನಿಸಿದ್ದಂತಹ ಅಂಶಗಳು ನಮ್ಮ ಮನಸ್ಸಿಗೆ ಮತ್ತೆ ಮತ್ತೆ ಬರ್ತಾ ಇರ್ತದೆ. ಈ ಕ್ಷಣಿಕವಾದದಲ್ಲಿ ಇದು ಸಾಧ್ಯ ಆಗುವುದಿಲ್ಲ. ಇವರೇನು ಹೇಳ್ತಾ ಇದ್ದಾರೆ, ಪ್ರತಿಕ್ಷಣ ಹುಟ್ಟುತ್ತೆ ಮತ್ತು ಪ್ರತಿಕ್ಷಣ ಗ್ರಹಿಸುತ್ತೆ, ಅದೇ ಕ್ಷಣದಲ್ಲಿ ಆ ಚಿತ್ತ ಸತ್ತು ಹೋಗ್ತದೆ ಅಂತ ಹೇಳ್ತಾ ಇದ್ದಾರಲ್ಲ, ಇದರಲ್ಲಿ ಮತ್ತೊಂದು ದೋಷ ಉಂಟಾಗ್ತದೆ. ಹಾಗಾದಾಗ ನಾವು ಯಾವುದೇ ನೆನಪು ನಮ್ಮ ಮನಸ್ಸಿನಲ್ಲಿ ಇರುವ ಸಾಧ್ಯವೇ ಇಲ್ಲ.
ಒಂದು ಕ್ಷಣ ರಾಮನನ್ನ ನಾನು ನೋಡಿರ್ತೇನೆ, ಎರಡನೇ ಕ್ಷಣದಲ್ಲಿ ಮತ್ತೆ ನೀನ್ ಯಾರು ಅಂತ ಕೇಳಿ ಅವನ ಪರಿಚಯ ಪಡ್ಕೊಳ್ಬೇಕಾಗುತ್ತೆ. ಇದು ಲೋಕದಲ್ಲಿ ವಿರುದ್ಧವಾದಂತಹ ವ್ಯವಹಾರ. ಲೋಕದಲ್ಲಿ ನಮಗೆ ಆ ಒಂದು ಕ್ಷಣದಲ್ಲಿ ಗ್ರಹಿಸಿದಂತಹ ವಿಚಾರವನ್ನ ನಾವು ಜ್ಞಾಪಕ ಇಟ್ಟುಕೊಂಡು ಮುಂದೆ ವ್ಯವಹಾರ ಮಾಡ್ತಾ ಹೋಗ್ತದೆ. ಆದ್ದರಿಂದ ಈ ಚಿತ್ತ ಸಂತಾನ ಅಂತ ಏನ್ ಹೇಳ್ತಾ ಇದ್ದಾರೆ, ಈ ಚಿತ್ತ ಸಂತಾನವು ಇಲ್ಲಿ ಬಾಧಿಸಲ್ಪಡ್ತದೆ. ಇವರು ಬೌದ್ಧರು ಹೇಳುವ ಪ್ರಕಾರ ಒಂದು ಕ್ಷಣದಲ್ಲಿ ಹುಟ್ಟಿದಂತಹ ಚಿತ್ತವು ತಾನು ಸಾಯುವುದಕ್ಕೆ ಮುಂಚೆ ಅದು ಮತ್ತೊಂದು ಚಿತ್ತಕ್ಕೆ ಜನ್ಮ ಕೊಟ್ಟು ತನ್ನ ಸಾವನ್ನ ಪಡೆಯುತ್ತೆ. ಹಾಗೆಯೇ ಎರಡನೇ ಕ್ಷಣದಲ್ಲಿ ಹುಟ್ಟಿದಂತಹ ಚಿತ್ತವು ತಾನು ಸಾಯುವುದಕ್ಕೆ ಮುಂಚೆ ಮೂರನೆಯ ಚಿತ್ತಕ್ಕೆ ಜನ್ಮ ಕೊಡ್ತದೆ ಅಂತ ಹೇಳಿ ಇವರು ಕ್ಷಣಿಕವಾದಕ್ಕೆ ಪೂರಕವಾಗಿ ಚಿತ್ತದ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಈ ಕ್ಷಣಿಕವಾದವನ್ನ ಇಲ್ಲಿ ವ್ಯಾಸಭಾಷ್ಯದಲ್ಲಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅದರ ನಿರಾಸವನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದೇ ಕ್ಷಣದಲ್ಲಿ ಚಿತ್ತವು ಹುಟ್ಟಿ ಸಾಯತ್ತೆ ಅಂತ ಹೇಳಿದಾಗ ನಾವು ಪೂರ್ವಾನುಭವವನ್ನ ಎಲ್ಲರೂ ಹೊಂದಿರ್ತೇವೆ. ಲೋಕದಲ್ಲೂ ಅದು ಅತ್ಯಂತ ಪ್ರಸಿದ್ಧವಾದಂತಹ ವಿಚಾರ. ಎಲ್ರಿಗೂ ಪ್ರತಿ ಕ್ಷಣದಲ್ಲೂ ಚಿತ್ತ ಅಂದ್ರೆ ನಾವು ನೋಡಿದಂತಹ ವಿಚಾರಗಳು, ಕೇಳಿದಂತಹ ವಿಚಾರಗಳು ಮುಂದಿನ ಕ್ಷಣದಲ್ಲಿ ಜ್ಞಾಪಕ ಇದ್ದೇ ಇರ್ತದೆ. ನೀವು ಪ್ರತಿಕ್ಷಣ ಪ್ರಧ್ವಂಸಿ ಆಗತ್ತೆ ಅಂತ ಹೇಳಿದಾಗ ಅದು ಲೋಕ ಅನುಭವ ವಿರುದ್ಧವಾದಂತಹ ವಿಷಯ. ಇನ್ನು ಎರಡನೇ ವಿಚಾರ, ಪ್ರತಿ ಕ್ಷಣದಲ್ಲೂ ಅದು ಹುಟ್ಟುತ್ತಾ ಇರುತ್ತೆ, ಸಾಯ್ತಾ ಇರುತ್ತೆ ಅಂದಾಗ ಚಿತ್ತ ವಿಕ್ಷೇಪಕ್ಕೆ ಆಸ್ಪದ ಇಲ್ಲ. ಎಲ್ರೂ ಕೂಡ ಏಕಾಗ್ರ ಮನಸ್ಸುಳ್ಳವರು ಮತ್ತು ಎಲ್ರೂ ಕೂಡ ಯೋಗಿಗಳು ಅಂತಾನೆ ಆಗೋಗುತ್ತೆ. ಆದ್ರೆ ಲೋಕದಲ್ಲಿ ನನ್ನ ಚಿತ್ತ ಚಂಚಲವಾಗಿದೆ, ನನ್ನ ಚಿತ್ತ ಪ್ರಸನ್ನವಾಗಿದೆ ಎಂಬಂತಹ ಲೋಕ ರೂಢಿ ಇರೋದ್ರಿಂದ ಈ ವಾದವು ಈ ದೃಷ್ಟಿಯಿಂದಲೂ ಕೂಡ ನಿಲ್ಲುವುದಿಲ್ಲ ಅಂತೇಳಿ ಕ್ಷಣಿಕವಾದವನ್ನ ಇಲ್ಲಿ ನಿರಾಸ ಮಾಡ್ತಾ ಇದ್ದಾರೆ. ಕ್ಷಣಿಕವಾದವನ್ನ ಸಂಪೂರ್ಣವಾಗಿ ಹೊಡೆದಾಕ್ತಾ ಇದ್ದಾರೆ. ನೋಡಿ, ಯೋಪಿ ಸದೃಶ ಪ್ರತ್ಯಯ ಪ್ರವಾಹೇನ, ಪ್ರತ್ಯಯ ಅಂದ್ರೆ ಜ್ಞಾನ, ಸದೃಶ ಪ್ರತ್ಯಯ ಪ್ರವಾಹೇನ ಚಿತ್ತಂ ಏಕಾಗ್ರಂ ಮನ್ಯತೆ ತಸ್ಯ ಏಕಾಗ್ರತಾ ಯದಿ ಪ್ರವಾಹ ಚಿತ್ತಸ್ಯ ಧರ್ಮಃ ತದಾ ಏಕಂ ನಾಸ್ತಿ ಪ್ರವಾಹ ಚಿತ್ತಂ ಕ್ಷಣಿಕತ್ವಾತ್. ನಾವು ಪ್ರವಾಹ ಚಿತ್ತವನ್ನ ಒಪ್ಕೊಳ್ತೇವೆ ಅಂತ ನೀವು ಹೇಳಿದಾಗ ಇದನ್ನ ಚಿತ್ತ ಪ್ರವಾಹ ಅಥವಾ ಚಿತ್ತ ಸಂತಾನ ಅಂತ ಹೇಳ್ತಾ ಇದ್ದಾರೆ. ಬೌದ್ಧರ ವಾದದ ಪ್ರಕಾರ ಇದು ಚಿತ್ತ ಸಂತತಿ ಅಂದ್ರೆ ಅದೊಂದು ಪರಂಪರೆ, ಒಂದು ಚೈನ್ ಲಿಂಕ್ ಇದ್ದಾಗ ಒಂದು ಮತ್ತೊಂದಕ್ಕೆ ಜನ್ಮ ಕೊಡ್ತದೆ. ಅದು ಪೂರ್ವ ಸಂಸ್ಕಾರವನ್ನು ತನ್ನಲ್ಲಿ ಸೇರಿಸಿಕೊಂಡು ಹೊಸ ಚಿತ್ತಕ್ಕೆ ಜನ್ಮ ಕೊಡ್ತದೆ ಅಂತ ಹೇಳಿದಾದ್ರೆ ತದಾ ಏಕಂ ನಾಸ್ತಿ ಪ್ರವಾಹ ಚಿತ್ತಂ ಕ್ಷಣಿಕತ್ವ. ಆಗ ನಾವೇನ್ ಮಾಡಬೇಕು, ಪ್ರವಾಹ ಚಿತ್ತವು ಒಂದೇ ಅಲ್ಲ ಅನೇಕ ಅಂತ ಒಪ್ಕೊಳ್ಬೇಕಾಗುತ್ತೆ. ಆಗ ಪುನಃ ನಮಗೆ ಮನಸ್ಸು ವಿಕ್ಷಿಪ್ತವಾಗಿದೆ, ಮನಸ್ಸು ಏಕಾಗ್ರವಾಗಿದೆ ಎಂಬಂತಹ ಲೋಕ ಅನುಭವವು ವಿರುದ್ಧವಾಗ್ತದೆ. ಅಥ ಪ್ರವಾಹಾಂಶಸ್ಯ ಏವ ಪ್ರತ್ಯಯಸ್ಯ ಧರ್ಮಃ ಸರ್ವ ಸದೃಶ ಪ್ರತ್ಯಯ ಪ್ರವಾಹಿ ವಾ ವಿಸದೃಶ ಪ್ರತ್ಯಯ ಪ್ರವಾಹಿ ವಾ ಪ್ರತ್ಯರ್ಥ ನಿಯತತ್ವಾತ್ ಏಕಾಗ್ರ ಏವೇತಿ ವಿಕ್ಷಿಪ್ತ ಚಿತ್ತಸ್ಯ ಅನುಪಪತ್ತಿ. ಈಗ ವಿಕ್ಷಿಪ್ತ ಚಿತ್ತಸ್ಯ ಅನುಪಪತ್ತಿ, ಈ ಲೋಕದಲ್ಲಿ ಹೇಗೆ ಅನುಭವ ಇದೆ ಎಲ್ರಿಗೂ, ನನ್ನ ಮನಸ್ಸು ಏಕಾಗ್ರವಾಗಿದೆ, ನನ್ನ ಮನಸ್ಸು ಚಂಚಲವಾಗಿದೆ, ಈ ರೀತಿಯ ಲೋಕ ಅನುಭವ ಇದೆ. ಆದರೆ ನೀವು ಕ್ಷಣಿಕವಾದವನ್ನ ಹೇಳುವವರಿಗೆ ಈ ಲೋಕಾನುಭವಕ್ಕೆ ವಿರುದ್ಧವಾಗಿ ನಿಮ್ಮ ತರ್ಕವನ್ನ ಹೇಳಬೇಕಾಗುತ್ತೆ. ಏಕಾಗ್ರಗೊಳಿಸುವಂಥದ್ದು ಮತ್ತು ವಿಕ್ಷಿಪ್ತಗೊಂಡಂತಹ ಮನಸ್ಸು, ಈ ಲೋಕಾನುಭವಕ್ಕೆ ನೀವು ಯಾವುದೇ ಪುಷ್ಟಿಯನ್ನ ಕೊಡ್ಲಿಕ್ಕೆ ಆಗುವುದಿಲ್ಲ. ಕ್ಷಣಿಕವಾದವನ್ನು ಒಪ್ಪಿಕೊಂಡ್ರೆ ಅಥ ಪ್ರವಾಹ ಅಂಶಸ್ಯ ಏವ ಪ್ರತ್ಯಯಸ್ಯ ಧರ್ಮಃ ಸರ್ವ ಸದೃಶ ಪ್ರತ್ಯಯ ಪ್ರವಾಹಿ ವಾ ವಿಸದೃಶ ಪ್ರತ್ಯಯ ಪ್ರವಾಹಿ ವಾ
ಪ್ರತ್ಯರ್ಥ ನಿಯತತ್ವಾತ್. ಒಂದೇ ವಿಚಾರ ನನ್ನ ಮನಸ್ಸಿನಲ್ಲಿ ಈಗ ಹರಿತಾ ಇದೆ ಎಂಬಂತಹ ಭಾವ, ಅಥವಾ ವಿಸದೃಶ ಪ್ರತ್ಯಯ, ನನ್ನ ಮನಸ್ಸು ಹತ್ತಾರು ವಿಷಯಗಳನ್ನು ಗ್ರಹಿಸ್ತಾ ಇದೆ ಎಂಬಂತಹ ಭಾವ. ಈ ರೀತಿಯ ಭಾವಗಳು ಪ್ರತ್ಯರ್ಥ ನಿಯತತ್ವಾತ್ ಏಕಾಗ್ರಹ ಏವೇತಿ ವಿಕ್ಷಿಪ್ತ ಚಿತ್ತ ಅನುಪಪತ್ತಿ. ಈಗ ನನ್ನ ಮನಸ್ಸು ವಿಕ್ಷಿಪ್ತವಾಗಿದೆ, ಅದನ್ನ ನಾನು ಏಕಾಗ್ರಗೊಳಿಸ್ತಾ ಇದ್ದೇನೆ. ಈ ರೀತಿಯ ಎಲ್ಲ ಲೋಕಾನುಭವಗಳನ್ನ ಕ್ಷಣಿಕವಾದದಲ್ಲಿ ನಾವು ಸಮಾಧಾನ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರಶ್ನೆಗಳು ಹಾಗೆ ಉಳ್ಕೊಳ್ತವೆ. ನನ್ನ ಮನಸ್ಸು ವಿಕ್ಷಿಪ್ತವಾಗಿದೆ, ನನ್ನ ಮನಸ್ಸು ಚಂಚಲವಾಗಿದೆ, ನನ್ನ ಮನಸ್ಸು ಏಕಾಗ್ರವಾಗಿದೆ, ನನ್ನ ಮನಸ್ಸನ್ನ ಈಗ ನಾನು ಏಕಾಗ್ರಗೊಳಿಸ್ತಾ ಇದ್ದೇನೆ. ಇಂತಹ ಎಲ್ಲ ಅನುಭವಗಳನ್ನ ಕ್ಷಣಿಕವಾದದಲ್ಲಿ ನಾವು ಸಮನ್ವಯಗೊಳಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ತಸ್ಮಾತ್ ಏಕಂ ಅನೇಕಾರ್ಥಂ ಅವಸ್ಥಿತಂ ಚಿತ್ತಮಿತಿ. ಆದ್ದರಿಂದ ನಾವು ಕ್ಷಣಿಕವಾದವನ್ನ ಒಪ್ಪಿಕೊಂಡು ಹಲವು ಚಿತ್ತಗಳು ಅಂತ ಹೇಳುವಂಥದ್ದು ಇದು ಪ್ರಮಾಣ ವಿರುದ್ಧವಾದಂತಹ ವಿಷಯ, ಪ್ರತ್ಯಕ್ಷ ಪ್ರಮಾಣ ವಿರುದ್ಧವಾದಂತಹ ವಿಷಯ, ಎಲ್ಲ ಲೋಕದ ಅನುಭವಕ್ಕೆ ವಿರುದ್ಧವಾದಂತಹ ವಿಷಯ. ಆದ್ದರಿಂದ ನಾವು ಎಂತ ಮಾಡ್ಕೊಳ್ಬೇಕು? ತಸ್ಮಾತ್ ಏಕಂ ಅನೇಕಾರ್ಥಂ ಅವಸ್ಥಿತಂ ಚಿತ್ತಂ. ಈಗ ಚಿತ್ತ ಅಂತ ಒಂದೇ ಒಂದಿದೆ, ಕ್ಷಣಿಕವಾದದ ಪ್ರಕಾರ ಹಲವು ಚಿತ್ತಗಳನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಚಿತ್ತ ಇದೆ ಅಂತ ಒಪ್ಕೊಳ್ಬೇಕು. ಅನವಸ್ಥಿತಂ ಏಕಂ ಅವಸ್ಥಿತಂ ಚಿತ್ತಂ. ಆದ್ರೆ ಒಂದೇ ಚಿತ್ತವು ಪ್ರತಿ ಕ್ಷಣದಲ್ಲೂ ನೂರಾರು ವಿಚಾರಗಳನ್ನ ಚಿಂತನೆ ಮಾಡ್ತಾ ಇದೆ ಅಂತ ಹೇಳಿ ಚಿತ್ತದ ಏಕತ್ವವನ್ನು ಮತ್ತು ಅದರ ಸಂಚಾರಿ ಧರ್ಮಗಳನ್ನು ನಾವು ಒಪ್ಕೊಳ್ಬೇಕು. ಏಕಂ ಅನೇಕಾರ್ಥಂ, ವಿಭಿನ್ನ ವಿಚಾರಗಳನ್ನ ಚಿಂತನೆ ಮಾಡುತ್ತೆ. ಮತ್ತು ಅವಸ್ಥಿತಂ, ಅಷ್ಟು ವಿಚಾರ ಮಾಡಿದ್ರೂ ಕೂಡ ಅದನ್ನ ಏಕಾಗ್ರಗೊಳಿಸಬಹುದು. ಚಿತ್ತವು ಸಹಜವಾಗಿ ಚಂಚಲ ಸ್ವಭಾವವುಳ್ಳದ್ದು, ಆದರೆ ಅಭ್ಯಾಸ ವೈರಾಗ್ಯಗಳಿಂದ ಅದನ್ನ ಏಕಾಗ್ರಗೊಳಿಸಬಹುದು ಎಂಬಂತಹ ವಿಚಾರವನ್ನ ನಾವು ಒಪ್ಕೊಳ್ಬೇಕಾಗ್ತದೆ ಅಂತೇಳಿ ಯಾರು ವೈನಾಶಿಕರು ಅಥವಾ ಬೌದ್ಧರ ಕ್ಷಣಿಕವಾದ ಅನೇಕ ಚಿತ್ತ ಪರಿಕಲ್ಪನೆಯನ್ನ ಇಲ್ಲಿ ಆ ವಾದವನ್ನ ಸಂಪೂರ್ಣವಾಗಿ ನಿರಸ್ತಗೊಳಿಸ್ತಾರೆ. ಮುಂದೆ ಯದಿಚ ಚಿತ್ತೇನ ಏಕೇನ ಅನನ್ವಿತಾಃ ಸ್ವಭಾವಭಿನ್ನಾಃ ಪ್ರತ್ಯಯಾಃ ಜಾಯೇರನ್ ಅಥ ಕಥಂ ಅನ್ಯಪ್ರತ್ಯಯ ದೃಷ್ಟಸ್ಯ ಅನ್ಯಃ ಸ್ಮರ್ತಾ ಭವೇತ್. ಅನ್ಯಪ್ರತ್ಯಯ ಉಪಚಿತಸ್ಯ ಚ ಕರ್ಮಾಶಯಸ್ಯ ಅನ್ಯಪ್ರತ್ಯಯ ಉಪಭೋಕ್ತಾ ಭವೇತ್. ಕಥಂಚಿತ್ ಸಮಾಧೀಯಮಾನಂ अपि एतत् गोमय पायसीय ನ್ಯಾಯಂ ಆಕ್ಷಿಪತಿ. ಇಲ್ಲಿ ಒಂದು ಮತ್ತೊಂದು ಏನು ಲಾಜಿಕ್ ಅಥವಾ ಒಂದು ಪ್ರಮಾಣವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಏನದು? ಯದಿ ಚ ಚಿತ್ತೇನ ಏಕೇನ ಅನ್ವಿತಾಃ ಸ್ವಭಾವಭಿನ್ನಾಃ ಪ್ರತ್ಯಯಾಃ. ಸ್ವಭಾವಭಿನ್ನಾಃ ಪ್ರತ್ಯಯಾಃ ಜಾಯೇರನ್. ಈಗ ಪ್ರತಿಯೊಂದು ಕ್ಷಣದಲ್ಲೂ ಚಿತ್ತ ಉತ್ಪತ್ತಿ ಆಗ್ತದೆ. ಒಂದೊಂದು ಚಿತ್ತವು ಒಂದೊಂದು ವಿಷಯವನ್ನ ಗ್ರಹಣೆ ಮಾಡುತ್ತದೆ. ಮತ್ತೊಂದು ಚಿತ್ತಕ್ಕೆ ಜೀವವನ್ನ ಕೊಟ್ಟು ಪೂರ್ವ ಚಿತ್ತವು ಮರಣವನ್ನ ಹೊಂದುತ್ತೆ ಅಂತ ಹೇಳುವುದಾದ್ರೆ, ಯದಿಚ ಚಿತ್ತೇನ ಏಕೇನ ಅನ್ವಿತಾಃ ಸ್ವಭಾವ ಭಿನ್ನಾಃ ಪ್ರತ್ಯಯಾಃ ಜಾಯೇರನ್. ಸ್ವಭಾವತಃ ಭಿನ್ನ ಭಿನ್ನವಾದಂತಹ ಪ್ರತ್ಯಯಗಳು ಹುಟ್ಟುತ್ತೆ ಅಂತ ಒಪ್ಕೊಳ್ಳೋದಾದ್ರೆ, ಅಥ ಕಥಂ ಅನ್ಯ ಪ್ರತ್ಯಯ ದೃಷ್ಟಸ್ಯ ಅನ್ಯಃ ಸ್ಮರ್ತಾ ಭವೇತ್. ನಾವು ಲೋಕದಲ್ಲಿ ಈ ರೀತಿಯ ಅನುಭವವನ್ನ ಪಡ್ಕೊಂಡಿದ್ದೇವೆ. ನಾನು ರಾಮನನ್ನ ನಿನ್ನೆ ನೋಡಿದ್ದೇನೆ,
ಇವತ್ತು ರಾಮನನ್ನ ನೋಡಿದಾಗ ನಿನ್ನೆ ನೋಡಿದಂತಹ ರಾಮನನ್ನ ನಾನು ಸ್ಮರಿಸಿಕೊಂಡು ಇವನು ರಾಮ ಎಂಬುದಾಗಿ ಪರಾಮರ್ಶೆ ಮಾಡ್ತೇನೆ. ನನ್ನ ಸ್ಮೃತಿ ಬಲದಿಂದ ಇವನು ರಾಮ ಎಂಬುದಾಗಿ ಪರಾಮರ್ಶೆ ಮಾಡ್ತೇನೆ. ಆದ್ರೆ ಬೌದ್ಧರ ಪ್ರಕಾರ ಹೇಳುದಾದ್ರೆ ನಿನ್ನೆ ನೋಡಿದಂತಹ ರಾಮ ಬೇರೆ, ಇವತ್ತು ನೋಡಿದಂತಹ ರಾಮ ಬೇರೆ. ಈ ಕ್ಷಣದಲ್ಲಿ ಒಂದೊಂದು ಕ್ಷಣದಲ್ಲಿಯೂ ನಮಗೆ ಒಂದೊಂದು ಪ್ರತ್ಯಯಗಳು ಉಂಟಾಗ್ತಾ ಇದ್ರೆ ಲೌಕ ವ್ಯವಹಾರ ಹೇಗೆ ಸಾಧ್ಯ ಆಗ್ತದೆ ನೋಡಿ. ಕಥಂ ಅನ್ಯ ಪ್ರತ್ಯಯ ದೃಷ್ಟಸ್ಯ ಅನ್ಯ ಸ್ಮರ್ತಾ ಭವೇತ್. ಹಿಂದಿನ ಕ್ಷಣದಲ್ಲಿದ್ದಂತಹ ನಾನು ಸಂಪೂರ್ಣವಾಗಿ ಬೇರೆ, ಮತ್ತೊಂದು ಕ್ಷಣದಲ್ಲಿ ನಾನು ಹೊಸ ಮನುಷ್ಯನಾಗಿದ್ದೇನೆ, ಹೊಸ ಚಿತ್ತವಾಗಿದ್ದೇನೆ ಅಂತ ಹೇಳಿದ್ರೆ ಹಿಂದಿನ ಕ್ಷಣದಲ್ಲಿ ಇದ್ದಂತಹ ಚಿತ್ತವು ಮುಂದಿನ ಕ್ಷಣದ ಚಿತ್ತಕ್ಕೆ ಹೇಗೆ ತಾನೇ ಸಹಕಾರಿಯಾಗ್ತದೆ. ಅನ್ಯ ಪ್ರತ್ಯಯ ಉಪಚಿತಸ್ಯ ಚ ಕರ್ಮಾಶಯಸ್ಯ ಅನ್ಯ ಪ್ರತ್ಯಯ ಉಪಭೋಕ್ತಾ ಚ ಭವೇತ್. ಈಗ ಯಾರೋ ಮಾಡಿದ ತಪ್ಪಿಗೆ ಮತ್ಯಾರೋ ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತ ಲೋಕದಲ್ಲಿ ಹೇಗೆ ನಿಯಮ ಇತ್ತು, ಲೋಕದಲ್ಲಿ ಹೇಗೆ ವಾಡಿಕೆ ಇತ್ತು, ಆ ಥರ ಒಂದು ಕ್ಷಣದಲ್ಲಿ ಗ್ರಹಿಸಿದಂತಹ ಚಿತ್ತವು ಮತ್ತೊಂದು ಕ್ಷಣದಲ್ಲಿ ಗ್ರಹಿಸ್ತಾ ಇರುವಂತಹ ಚಿತ್ತಕ್ಕೆ ಹೇಗೆ ಸಂಬಂಧವನ್ನ ಉಂಟು ಮಾಡಿಕೊಳ್ಳುತ್ತೆ. ಅಥವಾ ನಮ್ಮ ಕರ್ಮದ ಪೂರ್ವ ಕಾಲದಲ್ಲಿ ನಾವು ಮಾಡಿದಂತಹ ಕರ್ಮದ ಅನುಭವವನ್ನು ನಾವು ಈಗ ಪಡೀಲಿಕ್ಕೆ ಹೇಗೆ ತಾನೇ ಸಾಧ್ಯ ಆಗುತ್ತೆ. ಯಾಕಂದ್ರೆ ಪೂರ್ವ ಕಾಲದಲ್ಲಿ ಮಾಡಿದಂತಹ ಚಿತ್ತವು ಬೇರೆ, ಈಗ ಅನುಭವಿಸ್ತಾ ಇರುವಂತಹ ಚಿತ್ತವು ಬೇರೆ ಅಂತ ನಾವು ಒಪ್ಕೊಂಡ್ರೆ, ಹಲವು ಚಿತ್ತಗಳನ್ನ ಪ್ರತಿಕ್ಷಣ ಉತ್ಪದ್ಯಮಾನ ವಿನಶ್ಯಮಾನ ಚಿತ್ತವನ್ನ ನಾವು ಒಪ್ಕೊಂಡ್ರೆ ಆಗ ಒಂದು ಚಿತ್ತ ಮಾಡುವಂತಹ ಕೆಲಸವು ಮತ್ತೊಂದು ಚಿತ್ತಕ್ಕೆ ಹೇಗೆ ತಾನೇ ಕಾರಣ ಆಗ್ತದೆ. ಅದು ಮಾಡಿದ ಪುಣ್ಯ ಪಾಪಗಳನ್ನ ಮತ್ತೊಂದು ಚಿತ್ತವು ಹೇಗೆ ತಾನೇ ಉಪಭೋಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಕಥಂಚಿತ್ ಸಮಾಧೀಯಮಾನಂ ಅಪಿ ಏತತ್ ಗೋಮಯ ಪಾಯಸೀಯ ನ್ಯಾಯಂ ಆಕ್ಷಿಪತಿ. ಈಗ ಈ ಚಿತ್ತ ಸಂತತಿ ಅಥವಾ ಚಿತ್ತ ಸಂತಾನ ಅಂತ ನೀವು ಹೇಗೆ ಮಾಡಿ ಅನೇಕ ಚಿತ್ತಗಳನ್ನ ಹೇಳಿದ್ರೆ ಅದು ಹೇಗೆ ಉಪಹಾಸ್ಯಕ್ಕೆ ಅಪಹಾಸ್ಯಕ್ಕೆ ಈಡಾಗ್ತದೆ ಅನ್ನೋದನ್ನ ಇಲ್ಲಿ ಒಂದು ಉದಾಹರಣೆಯ ಮೂಲಕ ಹೇಳ್ತಾ ಇದ್ದಾರೆ. ಏನು? ಗೋಮಯ ಪಾಯಸೀಯ ನ್ಯಾಯಂ ಆಕ್ಷಿಪತಿ. ಇದು ನಮಗೆ ಗೋಮಯ ಪಾಯಸೀಯ ನ್ಯಾಯವನ್ನ ಜ್ಞಾಪಿಸ್ತಾ ಇದೆ. ಗೋಮಯ ಪಾಯಸೀಯ ನ್ಯಾಯ ಅಂದ್ರೆ ಹಸುವಿನಿಂದ ಬಂದಂಥದ್ದು ಗೋಮಯ, ಸಗಣಿ. ಪಾಯಸವೂ ಕೂಡ ಹಸುವಿನಿಂದನೇ, ಅಂದ್ರೆ ಹಾಲಿನಿಂದ ತಯಾರು ಮಾಡುವಂತಹ ಪಾಯಸ. ಎರಡೂ ಕೂಡ ಗೋವಿನ ಉತ್ಪನ್ನಗಳೇ ಆಗಿವೆ. ಆದ್ದರಿಂದ ಇವೆರಡರ ಮಧ್ಯೆಯೇ ನಾವು ಸಂಬಂಧವನ್ನು ಜೋಡಿಸ್ತೇವೆ ಅಂತ ಹೇಳುವಂಥದ್ದು ಹೇಗೆ ಅಪಹಾಸ್ಯಕ್ಕೀಡಾಗ್ತದೋ ಆ ಥರ ಅನೇಕ ಚಿತ್ತವನ್ನು ಒಪ್ಪಿಕೊಂಡರೂ ಕೂಡ ಈ ರೀತಿಯ ಅಪಹಾಸ್ಯಕ್ಕೆ ನಾವು ಗುರಿಯಾಗ್ತೇವೆ. ಆದ್ದರಿಂದ ಅನೇಕ ಚಿತ್ತದ ಪರಿಕಲ್ಪನೆ ಕ್ಷಣಿಕವಾದದಲ್ಲಿರುವಂಥದ್ದು ಇದು ನ್ಯಾಯಬದ್ಧವಲ್ಲ, ಯುಕ್ತಿಯುಕ್ತವಲ್ಲ ಅಂಥೇಳಿ ಬೌದ್ಧರ ಕ್ಷಣಿಕವಾದವನ್ನ ನಿರಾಕರಣೆ ಮಾಡಲಿಕ್ಕೆ ಹಂತ ಹಂತವಾಗಿ ತಮ್ಮ ವಿಚಾರವನ್ನ ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ. ಕಿಂಚ ಸ್ವಾತ್ಮಾನುಭವ ಅಪನ್ನವಃ ಚಿತ್ತಸ್ಯ ಅನ್ಯತ್ವೇ ಪ್ರಾಪ್ನೋತಿ. ಕಥಂ? ಯತ್ ಅಹಂ ಅದ್ರಾಕ್ಷಂ ತತ್ ಸ್ಪೃಶಾಮಿ ಯಚ್ಚ ಸಾಕ್ಷಾ अस्प्रक्षं ಯಚ್ಚ अस्प्राक्षं अस्प्राक्षं यच्च अस्प्राक्षं तत् पश्यामि इति अहमिति प्रत्ययः सर्वस्य प्रत्ययस्य भेदे सति प्रत्ययिनि ಅಭೇದೇನ ಉಪಸ್ಥಿತಃ. ಇಲ್ಲಿ ಲೋಕದಲ್ಲಿರುವಂತಹ ಒಂದು ಅನುಭವವನ್ನ ಉಲ್ಲೇಖ ಮಾಡ್ತಾ ಬೌದ್ಧರ ಕ್ಷಣಿಕವಾದಕ್ಕೆ ವಿರುದ್ಧವಾದದ್ದು ಈ ಲೋಕಾನುಭವ ಅಂತ ಹೇಳಿ ಹೊರಟಿದ್ದಾರೆ. ಯಾವುದೇ ಲೋಕಾನುಭವವು
ಆ ಮತ್ತೊಂದು ಪ್ರಮಾಣದಿಂದ ವಿರುದ್ಧವಾದ್ರೆ ಆಗ ಲೋಕಾನುಭವವನ್ನೇ ನಾವು ಶ್ರೇಷ್ಠ ಅಂತ ಪರಿಭಾವಿಸ್ತೇವೆ. ಇದಕ್ಕೆ ಪೂರಕವಾಗಿ ಶಂಕರಾಚಾರ್ಯರು ಈ ಮಾತನ್ನ ಹೇಳ್ತಾರೆ. ನಹಿ ಶ್ರುತಿಶತಂ ಘಟಂ ಪಟಯಿತು ಇಷ್ಟೇ. ನಹಿ ಶ್ರುತಿಶತಂ, ನೀವು 100 ಶ್ರುತಿ ವಾಕ್ಯಗಳನ್ನೇ ಉಲ್ಲೇಖ ಮಾಡಿ ಇದು ಘಟ ಅಲ್ಲ ಪಟ ಅಂತ ಹೇಳಲಿಕ್ಕೆ ಈ ಶ್ರುತಿ ವಾಕ್ಯಗಳು ಅದಕ್ಕೆ ಸಾಮರ್ಥ್ಯ ಇಲ್ಲ. ಒಬ್ಬನಿಗೆ ಭ್ರಮೆ ಉಂಟಾಗ್ಬೋದು, ಹಗ್ಗದಲ್ಲಿ ಹಾವಿದೆ ಅಂತ ಹೇಳಿ ಭ್ರಮೆ ಉಂಟಾಗ್ಬೋದು. ಆ ಭ್ರಮೆಯನ್ನು ನಿರಾಸ ಮಾಡಲಿಕ್ಕೆ ನಾವು ಪ್ರಮಾಣಾಂತರವನ್ನ ಬೆಳೆಸ್ಬೋದು. ಪ್ರತ್ಯಕ್ಷವು ಅಲ್ಲಿ ಸಹಕಾರಿ ಆಗದೇ ಇದ್ರೆ ಅಥವಾ ಪ್ರತ್ಯಕ್ಷಕ್ಕೆ ಪೂರಕವಾಗಿ ಅನುಮಾನವನ್ನೋ ಉಪಮಾನವನ್ನೋ ಶಬ್ದವನ್ನೋ ಅರ್ಥಾಪತ್ತಿಯನ್ನೋ ಅನುಪಲಬ್ಧಿಯನ್ನೋ ಯಾವುದಾದ್ರೂ ಒಂದು ಪ್ರಮಾಣವನ್ನ ಬಳಸಿಕೊಂಡು ಪ್ರತ್ಯಕ್ಷದಲ್ಲಿ ಇರುವಂತಹ ಲೋಪವನ್ನ ಪ್ರಮಾಣಾಂತರದಿಂದ ನಾವು ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇಡೀ ಲೋಕದಲ್ಲಿ ಇರುವಂತಹ ಎಲ್ಲ ಜನರಿಗೂ ಕೂಡ ಯಾವ ಅನುಭವ ಉಂಟಾಗ್ತಾ ಇದೆಯೋ ಅದನ್ನ ತಪ್ಪು ಅಂತ ಹೇಳುವಂಥದ್ದು ಶ್ರುತಿವಾಕ್ಯಗಳ ತಾತ್ಪರ್ಯ ಅಲ್ಲ. ನಹಿ ಶ್ರುತಿಶತಂ ಪಟಂ ಘಟ ಇದು ಇಷ್ಟೇ. ಒಂದು ಪಟವನ್ನ ಘಟ ಅಂತ ಹೇಳಲಿಕ್ಕೆ ಹೊರಡುವುದಿಲ್ಲ ಶ್ರುತಿ. ಶ್ರುತಿ ಏನಕ್ಕೆ ಹೊರಡುತ್ತದೆ? ಪ್ರತ್ಯಕ್ಷ ಅನುಮಾನಗಳಿಂದ ಯಾವುದು ನಮಗೆ ಸಿದ್ಧವಾಗುವುದಿಲ್ಲವೋ ಅಂತಹ ಅತೀಂದ್ರಿಯ ವಿಷಯಗಳಲ್ಲಿ ಶ್ರುತಿ ಪ್ರಮಾಣ. ಇಂದ್ರಿಯ ಗೋಚರವಾದಂತಹ ವಿಷಯಗಳು, ಉದಾಹರಣೆಗೆ ಇದು ಪುಸ್ತಕ ಅಂತ ಹೇಳಿ ನನಗೆ ಪ್ರತ್ಯಕ್ಷ ಪ್ರಮಾಣದಿಂದ ಗೊತ್ತಾಗ್ತದೆ. ಪ್ರತ್ಯಕ್ಷ ಪ್ರಮಾಣದಿಂದ ಗೊತ್ತಾಗುವಂತಹ ವಿಷಯಕ್ಕೆ ಸ್ಮೃತಿಯ ಅಥವಾ ಶ್ರುತಿ ಪ್ರಮಾಣದ ಅವಶ್ಯಕತೆ ಇಲ್ಲ. ಅದೇನೋ ಒಂದು ಮಾತಿದೆಯಲ್ಲ, ಉಗುರಿನಿಂದ ಕೀಳಬಹುದಾದಂತಹ ವಸ್ತುವಿಗೆ ಕೊಡಲಿ ಯಾಕೆ ತಗೊಳ್ಬೇಕು? ಉಗುರಿನಿಂದನೇ ಅದು ಕಿತ್ತು ಹೋಗ್ತದೆ. ಅದಕ್ಕೆ ಕೊಡ್ಲಿ ತಗೊಂಬಂದು ಅದನ್ನು ಕತ್ತರಿಸುವ ಅವಶ್ಯಕತೆ ಇಲ್ಲ. ಅದೇ ರೀತಿ ಪ್ರತ್ಯಕ್ಷ ಅನುಭವದಿಂದ ಯಾವ್ದು ಸಿದ್ಧ ಆಗ್ತದೋ ಅಲ್ಲಿ ನಾವು ಶ್ರುತಿಯನ್ನ ಉದಾಹರಣೆ ಮಾಡುವಂತಹ ಪ್ರಮೇಯ ಬರಬಾರದು. ಅದು ಸರಿಯೂ ಅಲ್ಲ, ಅದು ಶಾಸ್ತ್ರ ವಿರುದ್ಧವಾದಂತಹ ವಿಚಾರ. ಇಲ್ಲಿ ಇವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ಕಿಂಚ ಸ್ವಾತ್ಮ ಅನುಭವ ಅಪನ್ಭವ ಚಿತ್ತಸ್ಯ ಅನ್ಯತ್ವೇ ಪ್ರಾಪ್ನೋತಿ. ಇನ್ನು ನೀವು ಹೇಳಿದ ಹಾಗೆ ನಾವು ಚಿತ್ತವು ಪ್ರತಿಕ್ಷಣವೂ ಭಿನ್ನ ಅಂತ ಒಪ್ಕೊಳ್ಳೋದಾದ್ರೆ ಇದು ಹೇಗೆ ಸಾಧ್ಯ ಆಗ್ತದೆ ಅಂತ ಹೇಳಿ 3-4 ಉದಾಹರಣೆಯನ್ನ ಕೊಡ್ತಾರೆ. ಯಾವ್ಯಾವುದು? ಯತ್ ಅಹಂ ಅದ್ರಾಕ್ಷಂ ತತ್ ಸ್ಪೃಶಾಮಿ, ಯಾವುದನ್ನ ಹಿಂದಿನ ಕ್ಷಣ ನೋಡಿದ್ನೋ ಅದನ್ನೇ ಮುಟ್ಟುತ್ತೇನೆ. ಯಚ್ಚ ಅಸ್ಪ್ರಾಕ್ಷಂ ತತ್ ಪಶ್ಯಾಮಿ, ಯಾವುದನ್ನ ಹಿಂದೆ ಸ್ಪರ್ಶ ಮಾಡಿದ್ನೋ ಅದನ್ನು ಈಗ ನೋಡ್ತಾ ಇದ್ದೇನೆ. ಇತಿ ಅಹಮಿತಿ ಪ್ರತ್ಯಯ ಸರ್ವಸ್ಯ ಪ್ರತ್ಯಯಸ್ಯ ಭೇದೇ ಸತಿ ಪ್ರತ್ಯಯಿನಿ ಅಭೇದ ಉಪಸ್ಥಿತಃ. ಈ ರೀತಿ ಪೂರ್ವಕ್ಷಣದಲ್ಲಿ ನೋಡಿದ್ದನ್ನ ನಾವು ಸ್ಪರ್ಶ ಮಾಡ್ತೇನೆ, ಪೂರ್ವಕ್ಷಣದಲ್ಲಿ ಸ್ಪರ್ಶಿಸಿದ್ದನ್ನ ನೋಡ್ತೇನೆ. ಈ ರೀತಿಯ ಲೋಕಾನುಭವ ಇರುವಂಥದ್ದನ್ನ ನಾವು ಪ್ರಮಾಣಾಂತರಗಳಿಂದ ಬಾಧಿಸಿ ಚಿತ್ತ ಕ್ಷಣಿಕವಾದವನ್ನ ಉಪಸ್ಥಾಪನೆ ಮಾಡುವುದು ದೋಷದೂಷಿತವಾಗುತ್ತೆ. ಆದ್ದರಿಂದ ಅನುಭವ ವಿರುದ್ಧವಾದಂತಹ ಕ್ಷಣಿಕವಾದವು ಯುಕ್ತಿ ಸಮ್ಮತವಲ್ಲ ಅಂತ ಹೇಳ್ತಾ ಇದ್ದಾರೆ. ಏಕ ಪ್ರತ್ಯಯ ವಿಷಯ ಅಯಂ ಅಭೇದಾತ್ಮ ಅಹಂ ಇತಿ ಪ್ರತ್ಯಯ ಕಥಂ ಅತ್ಯಂತ ಭಿನ್ನೇಷು ಚಿತ್ತೇಷು ವರ್ತಮಾನಃ ಸಾಮಾನ್ಯಂ ಏಕಂ ಪ್ರತ್ಯಯಂ ಆಶ್ರಯೇ. ಈಗ ಮತ್ತೊಂದು ಪ್ರಶ್ನೆ ಉತ್ಪನ್ನವಾಗುತ್ತೆ. ಹಿಂದಿನ ಕ್ಷಣದಲ್ಲಿದ್ದಂತಹ ಚಿತ್ತವು ಬೇರೆ, ಎರಡನೇ ಕ್ಷಣದಲ್ಲಿದ್ದಂತಹ ಚಿತ್ತವು ಬೇರೆ ಅಂತಾದಾಗ ಏಕ ಪ್ರತ್ಯಯ ವಿಷಯ ಅಯಂ ಅಭೇದಾತ್ಮ ಅಹಮಿತಿ ಪ್ರತ್ಯಯ ಕಥಂ ಅತ್ಯಂತ ಭಿನ್ನೇಷು ಚಿತ್ತೇಷು. ಹಿಂದಿನ ಕ್ಷಣದಲ್ಲಿದ್ದಂತಹ ಚಿತ್ತದಲ್ಲಿ ಒಂದು ಜ್ಞಾನ ಉಂಟಾಗಿದೆ, ಮತ್ತೊಂದು ಕ್ಷಣದಲ್ಲಿ ಇರುವಂತಹ ಚಿತ್ತದಲ್ಲಿ ಮತ್ತೊಂದು ಜ್ಞಾನ ಉಂಟಾಗಿದೆ. ಈ ಎರಡೂ ಚಿತ್ತಗಳು ಪರಸ್ಪರ ಭಿನ್ನ ಅಂತ ನಾವು ಹೇಳ್ತಾ ಹೋದ್ರೆ ಅನೇಕ ಚಿತ್ತವಾದವನ್ನ ನಾವು
ಪುರಸ್ಕರಿಸ್ತಾ ಹೋದ್ರೆ ಒಂದು ಚಿತ್ತದಲ್ಲಿ ಉಂಟಾದದ್ದು ಮತ್ತೊಂದು ಚಿತ್ತಕ್ಕೆ ಹೇಗೆ ಗೊತ್ತಾಗ್ತದೆ? ಪೂರ್ವತನ ಚಿತ್ತವು ತನ್ನೆಲ್ಲ ಮಾಹಿತಿಯನ್ನು ಮತ್ತೊಂದು ಚಿತ್ತಕ್ಕೆ ಹೇಳ್ತದೆ ಅನ್ನೋದಾದ್ರೆ ಈಗ ನಾವು ಅನೇಕವಾದವನ್ನ ಹೇಳುವಂತಹ ಪ್ರಮೇಯವಾದ್ರೂ ಯಾಕೆ? ಒಂದೇ ಚಿತ್ತ ಅಂತ ಹೇಳಿದ್ರೆ ಸಾಕಲ್ವಾ? ಹಿಂದೆ ಅನುಭವಿಸಿದಂತಹ ಎಲ್ಲ ಮಾಹಿತಿಯೊಂದಿಗೆ ಮತ್ತೊಂದು ಚಿತ್ತವು ಜನನ ಪಡೆಯುತ್ತೆ ಅಂತಾದ್ರೆ ಏಕಚಿತ್ತವನ್ನೇ ಒಪ್ಕೊಂಡ್ರೆ ಅಲ್ಲಿ ಎಲ್ಲ ಸಮಸ್ಯೆಗಳು ಸಮಾಧಾನ ಪಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅತ್ಯಂತ ಭಿನ್ನೇಷು ಚಿತ್ತೇಷು ವರ್ತಮಾನಃ ಸಾಮಾನ್ಯಂ ಏಕಂ ಪ್ರತ್ಯಯಿನಂ ಆಶ್ರಯೇ. ಹಾಗಾದ್ರೆ ಒಬ್ಬನೇ ಜ್ಞಾತ ಆತ್ಮ ಅಂತೂ ಒಬ್ಬನೇ ಇದ್ದಾನೆ, ಅವನಲ್ಲೇ ಅನೇಕ ಆತ್ಮಗಳನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಏಕಾತ್ಮದಲ್ಲಿಯೇ ಅನೇಕ ಚಿತ್ತಗಳು ಅಂತ ಹೇಳಿ ಒಂದು ಚಿತ್ತವು ಗ್ರಹಿಸಿದಂತಹ ಜ್ಞಾನವನ್ನ ಮತ್ತೊಂದು ಚಿತ್ತ ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಮತ್ತು ಚಿತ್ತ ಚಾಂಚಲ್ಯವು ಮತ್ತು ಚಿತ್ತ ಏಕಾಗ್ರ ಅವಸ್ಥೆಯು ಕೂಡ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಲೋಕ ಪ್ರಸಿದ್ಧವಾದಂತಹ ವಿಚಾರಗಳನ್ನ ನಾವು ದೋಷ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸ್ವಾನುಭವ ಗ್ರಾಹ್ಯಶ್ಚ ಅಯಂ ಅಭೇದಾತ್ಮ ಅಹಮಿತಿ ಪ್ರತ್ಯಯ. ಆಗ ನಾವು ಹಿಂದಿನ ಕ್ಷಣದಲ್ಲಿದ್ದಂತಹ ನಾನು ಬೇರೆ, ಈಗ ನಾನು ಬೇರೆ ಅಂತ ಹೇಳಿ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಾನು ಹೊಸ ವ್ಯಕ್ತಿ ಅಂತ ಹೇಳಿ ಎಲ್ರಿಗೂ ಅನ್ನಿಸ್ಬೇಕಾಗ್ತಾ ಇತ್ತು. ಆಗ ಸುರೇಶಃ ಪೂರ್ವತನ ಕಾಲೇ ಪೂರ್ವಕ್ಷಣೇ ವಿದ್ಯಮಾನಃ ಸುರೇಶಃ ಭಿನ್ನಃ ಉತ್ತರಕ್ಷಣೇ ವಿದ್ಯಮಾನಃ ಸುರೇಶಃ ಭಿನ್ನಃ. ಈ ರೀತಿ ಒಂದೊಂದು ಕ್ಷಣದಲ್ಲೂ ಒಬ್ಬೊಬ್ರು ಬೇರೆ ಬೇರೆನೆ ಅಂತ ಹೇಳಿ ನಾವು ಹೇಳಿದಾಗ ಲೋಕ ವ್ಯವಹಾರವು ಅಸಂಗತವಾಗುತ್ತೆ. ಸ್ವಾನುಭವ ಗ್ರಾಹ್ಯಶ್ಚ ಅಯಂ ಅಭೇದಾತ್ಮ ಆಮಿತಿ ಪ್ರತ್ಯಯ. ನಾನು ಅಭೇದ, ನಾನು ಒಂದೇ ವ್ಯಕ್ತಿ, ಹಿಂದಿನ ಕ್ಷಣದಲ್ಲಿದ್ದವನೇ ನಾನು, ಈ ಕ್ಷಣದಲ್ಲಿರುವವನೇ ನಾನು ಅಂತ ಹೇಳಿ ನಮಗೆ ಅಭೇದ ದರ್ಶನ ಉಂಟಾಗ್ತಾ ಇದೆ. ಅಂದ್ರೆ ಒಂದೇ ಚಿತ್ತದ ಪರಿಕಲ್ಪನೆಯಲ್ಲಿ ನಾವು ವ್ಯವಹಾರ ಮಾಡ್ತಾ ಇದ್ದೇವೆ. ಆದ್ದರಿಂದ ಅನೇಕ ಚಿತ್ತವನ್ನ ಕ್ಷಣಕಾಲ ಪ್ರಧ್ವಂಸಿ ಕ್ಷಣಕಾಲ ಉತ್ಪದ್ಯಮಾನ ಚಿತ್ತದ ಪರಿಕಲ್ಪನೆಯು ದುಸ್ಸಹವಾಗಿ ಪ್ರಮಾಣ ವಿರುದ್ಧ, ಪ್ರತ್ಯಕ್ಷಾದಿ ಪ್ರಮಾಣ ವಿರುದ್ಧವಾಗ್ತದೆ. ಇಷ್ಟಾದ್ರೂ ನೀವು ತರ್ಕಬಲದಿಂದ ಅದನ್ನ ಸಾಧನೆ ಮಾಡ್ಲಿಕ್ಕೆ ಹೊರಟ್ರೆ ಅದು ಹೇಗಾಗುತ್ತೆ? ಹಿಂದೆ ಒಂದು ಉಲ್ಲೇಖ ಮಾಡಿದೆ, ಗೋಮಯ ಪಾಯಸೀಯ ನ್ಯಾಯಂ. ಗೋಮಯ ಪಾಯಸೀಯ ನ್ಯಾಯದಂತೆ ಆಗುತ್ತೆ. ಸಗಣಿಯೂ ಒಂದೇ, ಅದು ಗೋವಿನಿಂದ ಬಂದದ್ದು. ಹಸುವಿನ ಹಾಲಿನಿಂದ ಮಾಡಿದಂತಹ ಪಾಯಸ. ಆದ್ರಿಂದ ಪಾಯಸ ಮತ್ತು ಸಗಣಿ ಒಂದೇ ಎಂಬಂತಹ ಲೆಕ್ಕಾಚಾರ. ಈ ಒಂದು ಲೆಕ್ಕಾಚಾರವು ಲೋಕ ವಿರುದ್ಧವಾದಂತಹ ಲೆಕ್ಕಾಚಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಚ ಪ್ರತ್ಯಕ್ಷಸ್ಯ ಮಾಹಾತ್ಮ್ಯಂ ಪ್ರಮಾಣಾಂತರೇಣ ಅಭಿಭೂಯತೆ. ಇದು ಪ್ರಮುಖವಾದಂತಹ ವಾಕ್ಯ. ನಚ ಪ್ರತ್ಯಕ್ಷಸ್ಯ ಮಾಹಾತ್ಮ್ಯಂ ಪ್ರಮಾಣಾಂತರೇಣ ಅಭಿಭೂಯತೆ. ಪ್ರತ್ಯಕ್ಷದಿಂದ ನನಗೀಗ ಪುಸ್ತಕ ಅಂತ ಗೊತ್ತಾಗ್ತಾ ಇರುವಾಗ ಇದು ಪುಸ್ತಕ ಅಲ್ಲ, ಇದೊಂದು ಪೆನ್ ಅಥವಾ ಮತ್ತೊಂದು ಕೋಷ್ಟಕ ಅಥವಾ ಮತ್ತೊಂದು ಪದಾರ್ಥ ಅಂತ ಸಾಬೀತು ಮಾಡಲಿಕ್ಕೆ ವ್ಯರ್ಥವಾದಂತಹ ಪರಿಶ್ರಮ. ಲೋಕಾನುಭವದಲ್ಲಿ ಎಲ್ರಿಗೂ ಪ್ರತ್ಯಕ್ಷ ಪ್ರಮಾಣದಿಂದ ಇಂದ್ರಿಯಾರ್ಥ ಸನ್ನಿಕರ್ಷದಿಂದ ಉಂಟಾಗ್ತಿರುವಂತಹ ಜ್ಞಾನದಿಂದ ಯಾವ ಅರ್ಥಸಿದ್ಧಿಯು ಆಗ್ತಾ ಇದೆಯೋ ಅದನ್ನ ಮತ್ತೆ ಪ್ರಮಾಣಾಂತರದಿಂದ ಅದು ತಪ್ಪು ಅಂತ ಹೇಳುವಂಥದ್ದು ಇದು ಕೇವಲ ವ್ಯರ್ಥ ಪರಿಶ್ರಮ. ನೋಡಿ, ನಚ ಪ್ರತ್ಯಕ್ಷಸ್ಯ ಮಾಹಾತ್ಮ್ಯಂ ಪ್ರಮಾಣಾಂತರೇಣ ಅಭಿಭೂಯತೆ. ಪ್ರತ್ಯಕ್ಷವನ್ನ ಪರಮ ಪ್ರಮಾಣ ಅಂತ ಹೇಳಬೇಕಾಗ್ತದೆ ಯಾವ ವಿಚಾರದಲ್ಲಿ? ಇಂದ್ರಿಯ ಗಮ್ಯವಾದಂತಹ ವಿಚಾರಗಳು. ಹಾಗಾದ್ರೆ ಆತ್ಮನ ವಿಷಯದಲ್ಲಿ ಪ್ರತ್ಯಕ್ಷ ಪ್ರಮಾಣವೋ ಅಂತ ಕೇಳಿದ್ರೆ, ಆತ್ಮನ ಅಸ್ತಿತ್ವ ಮತ್ತು ಆತ್ಮನ ವಿಚಾರವಾಗಿ ಹೇಳಿದಂತಹ ಎಲ್ಲ ಉಲ್ಲೇಖಗಳಲ್ಲಿ ಪ್ರತ್ಯಕ್ಷವೂ ಪ್ರಮಾಣವೇ. ಯಾಕಂದ್ರೆ ನಾನು ಇಲ್ಲ ಅಂತ ಹೇಳಿ ಯಾವ ವ್ಯಕ್ತಿಗೂ ಪ್ರತ್ಯಯ ಉಂಟಾಗುವುದಿಲ್ಲ. ನಾನೇ ಇಲ್ಲ ಅಂತ ಹೇಳಿ ಜ್ಞಾನ ಉಂಟಾಗುವುದಿಲ್ಲ. ಪ್ರತಿ ಕ್ಷಣದಲ್ಲಿ ನಾನು ಇದ್ದೇನೆ ಅಂತ ಹೇಳಿ ಎಲ್ಲ ಜೀವಿಗೂ ಉಂಟಾಗ್ತಾ ಇರ್ತದೆ.
ಸೊ ಪ್ರತ್ಯಕ್ಷವನ್ನ ಆಶ್ರಯಿಸಿಯೇ ಮುಂದೆ ಶುದ್ಧಾದಿ ಪ್ರಮಾಣಗಳು ಪ್ರವೃತ್ತವಾಗ್ತವೆ. ಆದ್ದರಿಂದ ಪ್ರಮಾಣಾಂತರಂಚ ಪ್ರತ್ಯಕ್ಷ ಬಲೇನ ಏವ ವ್ಯವಹಾರಂ ಲಭತೆ. ನೋಡಿ, ಈ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪ್ರಮಾಣಾಂತರಂಚ ಪ್ರತ್ಯಕ್ಷ ಬಲೇನ ಏವ ವ್ಯವಹಾರಂ ಲಭತೆ. ಈಗ ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ ಈ ಎಲ್ಲ ಪ್ರಮಾಣಗಳು ಕೂಡ ಪ್ರತ್ಯಕ್ಷವನ್ನ ಆಶ್ರಯಿಸಿಯೇ ತಮ್ಮ ಸಾಧುತ್ವವನ್ನ ಸಾಬೀತುಪಡಿಸ್ತಾರೆ. ತಸ್ಮಾತ್ ಏಕಂ ಅನೇಕಾರ್ಥಂ ಅವಸ್ಥಿತಂ ಚ ಚಿತ್ತಂ. ಇದೇ ವಾಕ್ಯವನ್ನ ಹಿಂದಿನ 2ನೇ ಪ್ಯಾರಾಗ್ರಾಫ್ ಅಲ್ಲೂ ಅದೇ ಹೇಳಿದ್ರು. ತಸ್ಮಾತ್ ಏಕಂ ಅನೇಕಾರ್ಥಂ ಅವಸ್ಥಿತಂ ಚಿತ್ತಂ. ಆದ್ದರಿಂದ ಚಿತ್ತವು ಒಂದಿದೆ ಮತ್ತು ಅದು ಅನೇಕ ವಿಷಯಗಳನ್ನ ಗ್ರಹಿಸಲಿಕ್ಕೆ ವಿಕ್ಷಿಪ್ತವಾಗಿರುವಂಥದ್ದನ್ನು ನಾವು ಒಪ್ಕೊಳ್ಬೇಕಾಗುತ್ತೆ. ಇಷ್ಟು ವಿಚಾರವನ್ನ, ಇದು ಬೌದ್ಧರ ಕ್ಷಣಿಕವಾದವನ್ನ ನಿರಸ್ತಗೊಳಿಸಲಿಕ್ಕೆ, ಅದನ್ನ ಖಂಡಿಸಲಿಕ್ಕೆ ವ್ಯಾಸ ಭಾಷೆಯಲ್ಲಿ ಹೆಚ್ಚಿನ ಪ್ರಯತ್ನವನ್ನ ಈ ಭಾಗದಲ್ಲಿ ಮಾಡಿದ್ದಾರೆ. ಇಲ್ಲ, ಪೂರ್ಣ ಸೂತ್ರದ ಇದಂದ್ರೆ ಚಿತ್ತ ಒಂದಿದೆ, ಅದು ಅನೇಕ ವಿಷಯಗಳನ್ನ ಗ್ರಹಿಸುತ್ತೆ, ಅದು ವಿಕ್ಷಿಪ್ತವಾಗಿರುತ್ತೆ, ಅದು ಅನೇಕ. ಸಾಮಾನ್ಯವಾಗಿ ಅದನ್ನ ಅಭ್ಯಾಸದಿಂದ ನಿಯಂತ್ರಿಸಬೇಕು ಅಂತಲ್ಲ. ಏಕತತ್ವಾಭ್ಯಾಸ, ಒಂದೇ ವಿಚಾರವನ್ನ ಚಿತ್ತದಲ್ಲಿ ಪುನಃ ಪುನಃ ಮನನ ಮಾಡುವುದರ ಮೂಲಕ ಈ ಯೋಗ ಅಂತರಾಯಗಳು, ಇಲ್ಲಿ ಹಿಂದೆ ಏನ್ ಹೇಳಿದ್ರು, ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ ಅಂತ ಹೇಳಿದ್ರು. ಈಗ ಅಭ್ಯಾಸದ ವಿಷಯವಾಗಿ ಸ್ವಲ್ಪ ಹೆಚ್ಚಿನ ವಿಶ್ಲೇಷಣೆಯನ್ನು ಮಾಡ್ತಾರೆ. ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಏಕತತ್ವಾಭ್ಯಾಸ ಅಂದ್ರೆ ಚಿತ್ರದಲ್ಲಿ ಒಂದು ಕಾಲಕ್ಕೆ ಒಂದು ಅಭ್ಯಾಸವನ್ನ ಮಾಡ್ತಿರ್ಬೇಕು, ಒಂದು ವಿಷಯವನ್ನ. ಒಂದು ವಿಚಾರವನ್ನ ಮತ್ತೆ ಮತ್ತೆ ಧ್ಯಾನಿಸುವಂಥದ್ದು. ಇದರ ಬಗ್ಗೆ ಮುಂದೆ ಪರಿಕರ್ಮ ಎಂಬ ವಿಚಾರ ಬಂದಿದೆ. ಆ ಪರಿಕರ್ಮದಲ್ಲಿ ಹೇಗೆ ಚಿತ್ತವನ್ನ ಏಕತತ್ವಾಭ್ಯಾಸ ಮಾಡಬಹುದು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಮುಂದೆ 7 ಸೂತ್ರಗಳಿವೆ. ಆ ಮುಂದಿನ 7 ಸೂತ್ರಗಳಲ್ಲಿ ಏಕತತ್ವಾಭ್ಯಾಸದ ವಿಭಿನ್ನ ಪ್ರಕಾರಗಳು, ಅದನ್ನ ಮಾಡುವಂತಹ ಪದ್ಧತಿ ಹೇಗೆ ಅಂತ ಹೇಳಿ ವಿಸ್ತಾರವಾಗಿ ಹೇಳಿದ್ದಾರೆ. ನಾವು ಇಲ್ಲಿ ನಿಲ್ಲಿಸ್ಕೊಳ್ಬಹುದು ಅನ್ಸುತ್ತೆ ಸರ್. ಓಕೆ ಸರ್. ಇವತ್ತು ನಾವು ಒಂದೇ ಸೂತ್ರ ಚರ್ಚೆ ಮಾಡ್ಲಿಕ್ಕಾಯ್ತು ಅಲ್ಲ, 2 ಸೂತ್ರ. ಆದ್ರೆ ಇದರಲ್ಲಿ ಹೆಚ್ಚಾಗಿ ಇವತ್ತಿನ ಚರ್ಚಾ ಸಂದರ್ಭದಲ್ಲಿ ಭಾಷ್ಯದಲ್ಲಿ ಅವರು ಬೌದ್ಧರ ಕ್ಷಣಿಕವಾದವನ್ನು ಖಂಡಿಸಲಿಕ್ಕೆ ಹೆಚ್ಚು ವ್ಯಾಖ್ಯಾನ ಮಾಡಿದ್ದಾರೆ. ಮುಂದಿನ 7 ಸೂತ್ರಗಳು ಮೈತ್ರೀಕರಣ ಮುಕ್ತೋಪೇಕ್ಷಾಣಾಂ ಚತುರ್ಕ ಪುಣ್ಯಾಪುಣ್ಯ ವಿಷಯಾಣಾಂ ಭಾವನಾಪಸ್ಥಿತ ಪ್ರಸಾದನಂ ಪ್ರಚ್ಛಬ್ದನ ವಿಧಾನಾಭ್ಯಾಂ ವಾ ಕರಣಸ್ಯ ವಿಷಯವತಿ ವಾ ಪ್ರವೃತ್ತಿರುತ್ಪನ್ನ ಮನಸ್ಸಿರ್ಬಂಧಿನಿ ವಿಶೋಕಾ ವಾ ಜ್ಯೋತಿಷ್ಮತಿ ಗೀತರಾಗ ವಿಷಯಂ ವಾ ಚಿತ್ತಂ ಸ್ವಪ್ನ ನಿದ್ರಾಜ್ಞಾನಾನಂತರಂ ವಾ ಯಥಾಭಿಮತ ಧ್ಯಾನಾತ್ವ. ಇಷ್ಟು ಸೂತ್ರಗಳಲ್ಲಿ 33 ರಿಂದ 39 ಈ 7 ಸೂತ್ರಗಳಲ್ಲಿ ಪರಿಕರ್ಮ, ಚಿತ್ತ ಪರಿಕರ್ಮ ಅಂತ ಹೇಳಿದ್ದಾರೆ. ಹೇಗೆ ಏಕತತ್ವಾಭ್ಯಾಸವನ್ನು ಮಾಡಬೇಕು ಮತ್ತು ಅದರ ವಿಭಿನ್ನ ಪ್ರಕಾರಗಳು ಹೇಗಿರುತ್ತದೆ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಇದು ಪ್ರಮುಖವಾದಂತಹ ವಿಚಾರ. ಚಿತ್ತ ಪರಿಕರ್ಮದ ಬಗ್ಗೆ ತುಂಬಾ ರಿಸರ್ಚಸ್ ಆಗಿದೆ. ಅಲ್ಲಿ ನಾವು ನಾಳೆ ಚರ್ಚಾ ಸಂದರ್ಭದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಓಕೆ. ಮಂಗಳದೊಂದಿಗೆ
ಯೋಗೇನ ಚಿತ್ತಸ್ಯ ಬಲೇನ ವಾಚಾಂ ಮಲಂ ಶರೀರಸ್ಯ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ಥಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಪ್ರಾಯಶಃ ಈ ತಿಂಗಳ ಕೊನೆಯ ಭಾಗದಲ್ಲಿ ನಾವು ಮೊದಲನೆಯ ಅಧ್ಯಾಯವನ್ನ ಸಮಾಧಿ ಪಾದವನ್ನ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಾದ ನಂತರ ಒಂದ್ಸಲ C1 ಟೆಸ್ಟ್ ಇಟ್ಕೊಳ್ಳೋಣ ಸರ್. ಓಕೆ ನೋಡೋಣ ಅದು ಯಾವ ಡೇಟ್ ಅಂತ ಒಂದು ಫೈನಲ್ ಮಾಡೋಣ. ಈ ಭಾಗ ಮುಗಿದ್ಮೇಲೆ ಓನ್ಲಿ C1 ಟೆಸ್ಟ್ ಈ ತಿಂಗಳ ಕೊನೆಯ ಭಾಗದಲ್ಲಿ ಆಗುತ್ತೆ. ಓಕೆ ಸರಿ ಸರ್, ನಾಳೆ ಇದೇ ಸಮಯಕ್ಕೆ ಸಿಗೋಣ. ಓಕೆ.